ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಕಠೋಪನಿಷತ್. ಮೊದಲಿಗೆ ಪ್ರಾರ್ಥನೆ. ಓಂ ನಮೋ ಭಗವತೆ ವೈವಸ್ವತಾಯ ಮೃತ್ಯುವೇ ಬ್ರಹ್ಮವಿದ್ಯಾಚಾರ್ಯಾಯ ನಚಿಕೇತಸೇ ಚ. ಯಮಧರ್ಮರಾಜ ನಚಿಕೇತ ಕೇಳಿದಂತಹ ಪ್ರಶ್ನೆಗೆ ಅಂತಹ ಒಂದು ಸತ್ಯ ಇದೆ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಓಂ ಅಂತ ಹೇಳಿರ್ತಾನೆ. ಈ ಸಂದರ್ಭದಲ್ಲಿ ಉಪನಿಷತ್ ಋಷಿ ಹೇಳ್ತಾನೆ, ಇಫ್ ಓಮ್ ಈಸ್ ಎವ್ರಿಥಿಂಗ್, ಓಂ ಅನ್ನುವಂತಹದ್ದು ಎಲ್ಲವೂ ಆಗಿದೆ ಅನ್ನುವಂತಹದ್ದಾದರೆ, ವೈಲ್ ಚಾಂಟಿಂಗ್ ಓಂ, ಓಂಕಾರವನ್ನು ಪಠಿಸುವಾಗ ನಿನ್ನ ಗಮನ ಸಗುಣ ಬ್ರಹ್ಮನ ಮೇಲಿದ್ದರೆ ಯು ವಿಲ್ ಗೆಟ್ ದಿ ಸಗುಣ ಬ್ರಹ್ಮ. ಒಂದು ವೇಳೆ ಓಂಕಾರದ ಪಠಣದ ನಡುವೆ ಅಂತಹ ಧ್ಯಾನದಲ್ಲಿ ನಿನ್ನ ಗಮನ ನಿರ್ಗುಣ ನಿರಾಕಾರ ಬ್ರಹ್ಮನ್ ಅದರ ಮೇಲಿದ್ದರೆ ನಿನಗೆ ಆ ಬ್ರಹ್ಮನ್ ಅವನೇ ನಿನಗೆ ರಿಯಲೈಸ್ ಆಗ್ತಾನೆ. ದಟ್ ಈಸ್ ದಿ ಪವರ್ ಆಫ್ ಓಂ. ಆದ್ದರಿಂದ ಇಲ್ಲಿ ಉಪನಿಷತ್ ರುಚಿ ಹೇಳ್ತಾ ಇರೋದು ಹೇ ಸಾಧಕ, ವೇರ್ ಈಸ್ ಯುವರ್ ಅಟೆನ್ಷನ್. ಇದು ಯಮಧರ್ಮರಾಜ ನಚಿಕೇತನಿಗೆ ಈ ಒಂದು ಸತ್ಯವನ್ನು ತಿಳಿಸಿದ ನಂತರ ಒಂದು ರೀತಿಯಲ್ಲಿ ನಮ್ಮೆಲ್ಲರನ್ನ ಎಚ್ಚರಿಸುವುದಕ್ಕಾಗಿ ಇಲ್ಲಿ ಉಪನಿಷತ್ ಋಷಿ ಈ ರೀತಿ ಕೇಳಿರಬಹುದು. ಮತ್ತು ನಚಿಕೇತಗೆ ಇರುವಂತಹ ಒಂದು ಏಕಾಗ್ರತೆ ನಮ್ಮಲ್ಲಿ ಇಲ್ಲದೆ ಇರಬಹುದು. ಅವನು ಹೊಂದಿರುವಂತಹ ದೃಢ ವಿಶ್ವಾಸ ನಮ್ಮಲ್ಲಿ ಇಲ್ಲದೆ ಇರಬಹುದು. ಆದರೆ ಉಪನಿಷತ್ನ ಅಭ್ಯಾಸ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈ ಒಂದು ಓಂಕಾರ ಅಥವಾ ಓಂ ಅನ್ನೋದರ ಮಹತ್ವವನ್ನು ತಿಳಿಸಿದ ನಂತರ ಅಟ್ಲೀಸ್ಟ್ ನಚಿಕೇತುವಿನಂತೆಯೇ ಮತ್ತೊಬ್ಬ ಚಿಕ್ಕ ಹುಡುಗ, ಅವನು ಕೂಡ ಸಾಧಕ, ಒಬ್ಬ ಧ್ರುವ. ಆ ಧ್ರುವ ಕೂಡ ತಪಸ್ಸು ಮಾಡ್ತಾನೆ, ಆದರೆ ಪರಿಪೂರ್ಣ ವಸ್ತುವನ್ನು ಅವನು ಕೇಳ್ಕೊಳ್ಳಿಲ್ಲ, ಒಂದು ಪದವಿಯನ್ನು ಆಸೆ ಪಟ್ಟ. ಅದಕ್ಕೆ ಇಲ್ಲಿ ಉಪನಿಷತ್ ಋಷಿ ಹೇಳ್ತಾನೆ, ನಚಿಕೇತನಿಗೆ ಇದ್ದಂತಹ ಒಂದು ದೃಢತೆ ನಿನ್ನಲ್ಲಿ ಇಲ್ಲದೆ ಹೋದರೆ ಅಟ್ಲೀಸ್ಟ್ ಫೋಕಸ್ ಯುವರ್ ಮೈಂಡ್. ಒಬ್ಬ ಧ್ರುವ ಕುಮಾರನಿಗಿದ್ದಂತಹ ಅಷ್ಟು ದೃಢತೆ ನಿನ್ನಲ್ಲಿದ್ದರೆ ಅಂತಹ ಒಂದು ಪದವಿ ಅದಾದರೂ ಕೂಡ ನಿನಗೆ ಸಿಗತ್ತೆ. ಸೊ ಓಮ್ ಈಸ್ ವೆರಿ ಪವರ್ಫುಲ್. ಒಂದು ಒಳ್ಳೆಯ ಲೋಕ ಸಿಗಬಹುದು. ಸೊ ಇದೇನು ಅಂತಂದರೆ ಮುಖ್ಯವಾಗಿ ನಮ್ಮ ಫೋಕಸ್ ಅನ್ನುವಂತಹದ್ದು ಓಂ ಚಾಂಟಿಂಗ್ ಆ ನಡುವೆ ನಾವು ಎಲ್ಲಿ ನಮ್ಮ ಗಮನವನ್ನು ಇರಿಸಿರ್ತೀವಿ ಅದು ನಮಗೆ ಸಿಗೋ ಹಾಗೆ ಮಾಡುತ್ತೆ. ದಟ್ ಈಸ್ ದಿ ಪವರ್ ಆಫ್ ಓಂ. ಮತ್ತು ಈ ಸಂದರ್ಭದಲ್ಲಿ ಮತ್ತೊಂದು ಸತ್ಯವನ್ನು ಕೂಡ ಇಲ್ಲಿ ಯಮಧರ್ಮರಾಜ ರಿವೀಲ್ ಮಾಡ್ತಾನೆ. ಅವನು ಹೇಳ್ತಾನೆ, ನಾನು ಕೂಡ ಸಾಕಷ್ಟು ಪುಣ್ಯದ ಕರ್ಮಗಳನ್ನು ಮಾಡಿ ನಾನು ಕೂಡ ತುಂಬ ಪುಣ್ಯವನ್ನು ಸಂಪಾದನೆ ಮಾಡಿದೆ. ಆದರೆ
ಪುಣ್ಯವನ್ನು ಸಂಪಾದನೆ ಮಾಡುವಂತಹ ಸಂದರ್ಭದಲ್ಲಿ ನಾನು ಪರಮಾತ್ಮನಿಗೆ ಅರ್ಪಣೆ ಮಾಡಿರುವಂತಹದ್ದು ದ ಇಂಪರ್ಮನೆಂಟ್ ಆಬ್ಜೆಕ್ಟ್ಸ್ ವಿಚ್ ಆರ್ ಅವೈಲಬಲ್ ಇನ್ ದಿ ವರ್ಲ್ಡ್. ಜಗತ್ತಿನಲ್ಲಿ ಸಿಗುವಂತಹ ಇಂಪರ್ಮನೆಂಟ್ ವಸ್ತುಗಳನ್ನು ನಾನು ಭಗವಂತನಿಗೆ ಅರ್ಪಣೆ ಮಾಡಿದೆ. ನಾನು ನನ್ನ ಶುದ್ಧ ಮನಸ್ಸನ್ನು ಕೊಡಲಿಲ್ಲ. ಹಾಗಾಗಿ ನಾನು ಈ ಒಂದು ಎಂದೋ ಒಂದು ದಿನ ನಾಶವಾಗುವಂತಹ ಈ ಮೃತ್ಯು ದೇವತೆ ಅನ್ನುವ ಪದವಿಯನ್ನು ನಾನು ಅಲಂಕರಿಸಬೇಕಾಯಿತು. ಆದರೆ ನಚಿಕೇತ, ನೀನು ಎಲ್ಲೂ ಕೂಡ ಆಸೆನೇ ಪಡಲಿಲ್ಲ. ಈ ವಿಚಾರದಲ್ಲಿ ನನಗಿಂತ ನೀನು ತುಂಬ ದೊಡ್ಡ ಸಾಧಕ, ನೀನು ಶ್ರೇಷ್ಠ. ನನ್ನಂತೆ ಸಣ್ಣ ಪುಟ್ಟದಕ್ಕೆ ನೀನು ಆಸೆ ಪಡಲಿಲ್ಲ. ನಿನ್ನಷ್ಟು ಧೀರ ನಾನು ಆಗಲಿಲ್ಲ. ನಿನ್ನಂತೆ ಉತ್ತಮವಾದ ತ್ಯಾಗಗಳನ್ನು ನಾನು ಮಾಡಲಿಲ್ಲ. ಹಾಗಾಗಿ ನಾನು ಐ ಆಮ್ ಸ್ಟಿಕ್ ವಿತ್ ದಿಸ್ ಮೃತ್ಯು ದೇವತೆ ಪದವಿ. ನಾನು ಇದನ್ನೇ ಒಪ್ಕೊಳ್ಳೋ ಹಂಗಾಯಿತು. ಮತ್ತು ಇಲ್ಲಿ ಒಬ್ಬ ಗುರು, ಸಾಕ್ಷಾತ್ ಯಮಧರ್ಮರಾಜ, ತನ್ನ ಪ್ರಿಯ ಶಿಷ್ಯ ನಚಿಕೇತನ ಸಾಧನೆಯನ್ನು ಹೊಗಳುವಂತಹ ಈ ಸಂದರ್ಭದಲ್ಲಿ ಬೋತ್ ದಿ ಗ್ರೇಟ್ನೆಸ್ ಆಫ್ ದಿ ಟೀಚರ್ ಅಂಡ್ ದಿ ಗ್ರೇಟ್ನೆಸ್ ಆಫ್ ದಿ ಸ್ಟೂಡೆಂಟ್, ಅವೆರಡನ್ನೂ ಕೂಡ ನಾವಿಲ್ಲಿ ಬಹಳ ವಿಶೇಷವಾಗಿ ನೋಡಬಹುದು. ಒಬ್ಬ ಗುರು ತನ್ನ ಶಿಷ್ಯನನ್ನು ನನಗಿಂತ ನೀನು ಉತ್ತಮ ಅನ್ನುವಂತಹದ್ದು ಬಹುಶಃ ಈ ಕಠೋಪನಿಷತ್ನಲ್ಲಿ ಬಿಟ್ಟರೆ ಬೇರೆ ಇನ್ನೆಲ್ಲಿ ಸಿಗಬಹುದು. ಅಧ್ಯಾತ್ಮ ಅಲ್ಲ, ರಾಮಾಯಣದಲ್ಲಿ ಯೋಗ ವಾಸಿಷ್ಠದಲ್ಲಿ ವಸಿಷ್ಠರು ಒಂದು ಕಡೆ ಹೇಳ್ತಾರೆ ಶ್ರೀರಾಮಚಂದ್ರನಿಗೆ, ಇನ್ನು ನಮ್ಮಿಬ್ಬರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳಿರ್ತಾನೆ. ಹಾಗೆ ಬಹಳ ವಿಶೇಷವಾಗಿ ನೋಡುವಂತಹ ಸಂದರ್ಭ ಇವೆಲ್ಲ. ಇಲ್ಲಿ ಓಂ ಈಸ್ ವೆರಿ ಪವರ್ಫುಲ್. ಇಟ್ ಕ್ಯಾನ್ ಗಿವ್ ಯು ಐದರ್ ಸಗುಣ ಬ್ರಹ್ಮನ್ ಆರ್ ನಿರ್ಗುಣ ನಿರಾಕಾರ ಬ್ರಹ್ಮನ್, ನಿರ್ಗುಣ ಬ್ರಹ್ಮ. ಸೊ ಯಾವುದು ಬೇಕೋ ಅದನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ಉಪನಿಷತ್ ಋಷಿ ಹೇಳ್ತಾ ಇರುವಂತಹದ್ದು, ಒಬ್ಬ ಸಾಧಕ ಅವನು ಮುಖ್ಯವಾಗಿ ಆಲೋಚಿಸಬೇಕಾಗಿರುವಂತಹ ಸಂದರ್ಭ ಇದು. ಸೊ ಇದಕ್ಕೆ ಸಾಧಕರಾದ ಎಲ್ಲರಿಗೂ ಕೂಡ ಒಂದು ಒಳ್ಳೆ ಫೋಕಸ್ ಇರಬೇಕು. ಅಂತಂದರೆ ನಮ್ಮ ಉದ್ದೇಶ, ನಾವು ಸಾಧನೆಗೆ ಬಂದಿದ್ದೀವಿ ಅಂತಂದಾಗ ನಮ್ಮಲ್ಲಿ ಒಂದು ಗುರಿ, ನಮ್ಮಲ್ಲಿ ಒಂದು ಉದ್ದೇಶ ಇಲ್ಲದೆ ಹೋದರೆ ಬಹಳ ಯಾಂತ್ರಿಕವಾಗಿ ನಾವು ಸಾಧನೆಗೆ ಬಂದ ಹಾಗೆ ಆಗುತ್ತೆ. ಸೊ ಅದನ್ನು ಕೂಡ ಎಚ್ಚರಿಸುವ ರೀತಿಯಲ್ಲಿ ಇಲ್ಲಿ ಉಪನಿಷತ್ ಋಷಿ ಹೇಳ್ತಾ ಇದ್ದಾನೆ. ಸೊ ಅದರಿಂದ ನಮ್ಮಲ್ಲಿ ಒಂದು ಫೋಕಸ್ ಬೇಕು, ಏಕಾಗ್ರತೆ ಬೇಕು, ಸಮಚಿತ್ತತೆ ಬೇಕು. ಆಗ ನಮಗೆ ಏನು ಬೇಕು ಅನ್ನುವಂತಹದ್ದನ್ನು ನಾವು ಪಡ್ಕೋಬಹುದು. ಸೊ ದಿಸ್ ಈಸ್ ದಿ ಪವರ್ ಆಫ್ ಓಂ ದಟ್ ಕ್ಯಾನ್ ಡೆಲಿವರ್ ಎನಿಥಿಂಗ್ ವಿಚ್ ವಿ ಡಿಸೈಡ್. ಅಂಡ್ ಯಮಧರ್ಮರಾಜ ಹಿ ಕಂಟಿನ್ಯೂಸ್ ಓಂ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾನೆ. ಅವನು ಹೇಳ್ತಾನೆ, ಏತತ್ ಏವಾಕ್ಷರಂ ಬ್ರಹ್ಮ ಏತತ್ ಏವಾಕ್ಷರಂ ಪರಂ ಏತತ್ ಏವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. ಈ ಅಕ್ಷರನೇ ಬ್ರಹ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಏತತ್ ಅಂತಂದ್ರೆ ಇಲ್ಲಿವರೆಗೆ ಅವನು ಓಂಕಾರದ ಬಗ್ಗೆ ಹೇಳಿದನಲ್ಲ, ಅದನ್ನು ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಾ ಇದ್ದಾನೆ. ಏತತ್ ಇಲ್ಲಿವರೆಗೆ ನಾನು ಹೇಳಿದ್ನಲ್ಲ, ದಟ್ ಅಕ್ಷರ, ಆ ಓಂ ಅನ್ನುವಂತಹದ್ದು, ದಟ್ ಇಟ್ ಸೆಲ್ಫ್ ಈಸ್ ಬ್ರಹ್ಮ. ಏತತ್ ಏವಾಕ್ಷರಂ ಬ್ರಹ್ಮ. ದಿಸ್ ವರ್ಡ್ ಓಂ ಇತಿ ಏತತ್, ದ ಸಿಲೆಬಲ್ ಅಂತಂದ್ರೆ ಶಬ್ದ. ಓಂಕಾರ ಅಂತ ಹೇಳಿದಾಗ ಓಂ ಅನ್ನುವಂತಹದ್ದನ್ನು ನಾವು ಶಬ್ದ ರೂಪದಿಂದ ನೋಡಬಹುದು, ಒಂದು ಚಿಹ್ನೆಯ ಮೂಲಕ ನೋಡಬಹುದು, ಭಗವಂತನ ನಾಮ ಅಂತ ತಿಳ್ಕೋಬಹುದು. ಹೀಗೆ ಓಂ ಅನ್ನುವಂತಹದ್ದು ಎಲ್ಲವೂ ಆಗಿರುತ್ತೆ. ಸಗುಣ ಬ್ರಹ್ಮ ಆಗಿರುತ್ತೆ, ನಿರ್ಗುಣ ನಿರಾಕಾರ ಬ್ರಹ್ಮ ಆಗಿರುತ್ತೆ, ದ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳಿರ್ತೀವಿ, ಅದು ಕೂಡ ಓಮೇ ಆಗಿರುತ್ತೆ. ಸೊ ದೆನ್ ವಾಟ್ ಈಸ್ ದಿಸ್ ಓಂ ಅಂತಂದ್ರೆ ಇಟ್ ಈಸ್ ದಿ ವೆರಿ ಸೋರ್ಸ್. ಓಂ ಅನ್ನುವಂತಹದ್ದು ಇಟ್ ಈಸ್ ದಿ ವೆರಿ ಸೋರ್ಸ್. ಓಂ ಅನ್ನುವಂತಹದ್ದು ಸೋರ್ಸ್ ಅಂತಂದ್ರೆ ಆ ಓಂ ನಂತರದಲ್ಲಿ ಬೇರೆ ಎಲ್ಲಾನು ಬಂದಿದೆ, ಈ ಅರ್ಥವನ್ನು ನಾವು ಗ್ರಹಿಸಬೇಕಾಗುತ್ತೆ. ಸೊ ಅದರಿಂದ ಇಲ್ಲಿ ಓಂ ಇತಿ ಏತತ್,
ಈ ಓಂ ಅನ್ನುವಂತಹ ಶಬ್ದ, ನಾವು ಉಚ್ಚಾರ ಮಾಡುವಂತಹ ಈ ಒಂದು ಶಬ್ದ ಇದು ಸಾಮಾನ್ಯ ಅಲ್ಲ. ಯಾಕೆಂತಂದರೆ ದಿಸ್ ಓಂ ಇಟ್ ಸೆಲ್ಫ್ ಈಸ್ ಬ್ರಹ್ಮನ್, ಅದು ಸಾಕ್ಷಾತ್ ಬ್ರಹ್ಮ ಅನ್ನೋ ಅರ್ಥವನ್ನು ಅದು ಕೊಡ್ತಾ ಇದೆ. ಸೊ ಓಂ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಅದರ್ ದ್ಯಾನ್ ಬ್ರಹ್ಮನ್. ನಾವು ಬ್ರಹ್ಮ ಅಂತ ಏನು ಹೇಳ್ತೀವಿ, ಓಂ ಅಂತಂದ್ರೂ ಕೂಡ ಅದೇ ಅರ್ಥವನ್ನು ಕೊಡುತ್ತೆ. ಆದರೆ ನಮ್ಮಲ್ಲಿ ಕೆಲವು ವ್ಯತ್ಯಾಸಗಳನ್ನು ನಾವು ಬೆಳೆಸ್ಕೊಂಡ್ಬಿಟ್ಟಿರ್ತೀವಿ. ಯಾಕೆಂತಂದರೆ ನಾವು ಮನಸ್ಸಿಗೆ ಇನ್ನಿಲ್ಲದ ಶಕ್ತಿಯನ್ನು ನಾವೇ ಕೊಟ್ಬಿಟ್ಟಿರ್ತೀವಿ ಮನಸ್ಸಿಗೆ. ಉದಾಹರಣೆಗೆ, ಸಾಮಾನ್ಯವಾಗಿ ನಾವು ಚಿನ್ನ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸು ನಮಗೆ ಚಿನ್ನವನ್ನು ತೋರಿಸೋದಿಲ್ಲ. ಚಿನ್ನ ಅಂತ ಹೇಳಿದ ಕೂಡಲೇ ನಮ್ಮ ಕಣ್ಣು ಮುಂದೆ ಅದು ತರುವಂತಹದ್ದು ಅನೇಕ ಆಭರಣಗಳು. ಎಕ್ಸಾಕ್ಟ್ಲಿ, ಅನೇಕ ಆಭರಣಗಳನ್ನು ಅದು ತಂದು ನಮ್ಮ ಮುಂದೆ ಕಣ್ಣು ಮುಂದೆ ಇಡುತ್ತೆ. ಅದು ನೆಕ್ಲೆಸ್ ಇರಬಹುದು, ಚಿನ್ನದ ಬಳೆಗಳಿರಬಹುದು, ಉಂಗುರ ಇರಬಹುದು, ಮೂಗುತಿ ಇರಬಹುದು, ಸರ ಇರಬಹುದು. ಹೀಗೆ ಚಿನ್ನ ಅಂತ ನಮಗೆ ಗೊತ್ತಿದ್ರೂ ಕೂಡ ನಮ್ಮ ಕಣ್ಣು ಮುಂದೆ ಬರುವಂತಹದ್ದು ಆಭರಣಗಳು. ಆ ಆಭರಣಗಳಲ್ಲಿ ಚಿನ್ನವನ್ನು ನಾನು ಗುರುತಿಸ್ತೀನಿ ಅಂತಂದರೆ ಅದು ಮೂರ್ಖ ಪ್ರಯತ್ನ. ಯಾಕೆ ಅಂತಂದರೆ ಆ ಆಭರಣ ಈಸ್ ಬಿಕಾಸ್ ಆಫ್ ದಿ ಚಿನ್ನ. ಸೊ ಚಿನ್ನ ಅಂದ ಕೂಡಲೇ ನಮ್ಮ ಮನಸ್ಸು ನಮಗೆ ಆಭರಣಗಳನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ. ಅದೇ ರೀತಿ ಸ್ಪೇಸ್ ಅಂತ ಹೇಳ್ತೀವಿ. ಸ್ಪೇಸ್ ಅಂತಂದರೆ ಆಕಾಶ ಅನ್ನೋ ಒಂದು ಅರ್ಥ ಕೂಡ ಇದೆ. ಹೆಚ್ಚಿನ ಜನಗಳು ಆಕಾಶ ಅಂದ ತಕ್ಷಣ ತಲೆ ಎತ್ತಿ ಮೇಲೆ ನೋಡ್ತಾರೆ. ಮೇಲೆ ಅವರಿಗೆ ಕಾಣುವಂತಹದ್ದು ಮೋಡಗಳು. ಇಲ್ಲಿ ಕಣ್ಣೆತ್ತಿ ಮೇಲೆ ನೋಡಿದಾಗ ನಮ್ಮ ದೃಷ್ಟಿಯ ನಂತರ ಹಾಗೂ ಆ ಮೋಡಗಳು ಅದರ ಮಧ್ಯದಲ್ಲಿ ಏನಿದೆ ಅಂತಂದ್ರೆ ದಟ್ ಈಸ್ ಸ್ಪೇಸ್, ದಟ್ ಈಸ್ ಕಾಲ್ಡ್ ಆಕಾಶ. ಸೊ ಆಕಾಶ ಅಂದ ತಕ್ಷಣ ನಾವು ಮೇಲ್ಗಡೆನೇ ನೋಡಬೇಕು ಅಂತ ಏನಿಲ್ಲ. ದ ಎಂಟಿ ಸ್ಪೇಸ್ ಇಸ್ ಕಾಲ್ಡ್ ಆಕಾಶ. ಸೊ ಅದರಿಂದ ಮೇಲ್ಗಡೆ ನೋಡಬೇಕು ಅಂತ ಏನಿಲ್ಲ. ಸೊ ನಾವೀಗ ನಮ್ಮ ಎದುರುಗಡೆ ನೋಡ್ತೀವಿ. ಈ ಸಂದರ್ಭದಲ್ಲಿ ಕೊನೆಯ ಗೋಡೆವರೆಗೂ ನಮ್ಮ ದೃಷ್ಟಿ ಹೋಗುತ್ತೆ. ಈ ದೃಷ್ಟಿಯ ಪ್ರಾರಂಭದಿಂದ ಮತ್ತು ಆ ಗೋಡೆಯವರೆಗೆ ಇರುವಂತಹ ಮಧ್ಯದ ದಟ್ ಎಂಟಿನೆಸ್ ಇಸ್ ಕಾಲ್ಡ್ ದಿ ಸ್ಪೇಸ್. ಆದರೆ ಸ್ಪೇಸ್ ಅನ್ನುವಂತಹದ್ದನ್ನು ನಾವು ಮನಸ್ಸಿಗೆ ತಂದುಕೊಂಡಾಗ ಖಾಲಿಯಾಗಿರುವಂತಹ ಇದು ಯಾವುದು ನಮ್ಮ ಕಣ್ಣಿಗೆ ಗೋಚರ ಆಗೋದಿಲ್ಲ. ಕಣ್ಬಿಟ್ರೆ ಆಕಾಶ ಕಾಣುತ್ತೆ ಮೇಲ್ಗಡೆ ನೋಡಿದ್ರೆ, ಎದುರುಗಡೆ ನೋಡಿದ್ರೆ ಮತ್ತೊಂದು ಇನ್ನೊಂದು ಎಲ್ಲಿ ನಮ್ಮ ನೋಟ ಹೋಗಿ ಮುಟ್ಟುತ್ತೆ ಅಲ್ಲಿಯವರೆಗೆ ಆ ಇರುವಂತಹ ಎಂಟಿ ಸ್ಪೇಸ್ನ ಗುರುತಿಸೋದಿಲ್ಲ. ಸೊ ಸ್ಪೇಸ್ ಅಂದ ತಕ್ಷಣ ಹೀಗೆ ಬೇರೆ ಬೇರೆದನ್ನೇ ತೋರಿಸುತ್ತೆ. ನಾವು ಕಣ್ಣು ಮುಚ್ಚಿಕೊಂಡು ಸ್ಪೇಸ್ನ ಜ್ಞಾಪಿಸ್ಕೋಬೇಕು ಅಂತಂದಾಗ ಅಲ್ಲಿ ಕಸಿವಿಸಿ ಉಂಟಾಗತ್ತೆ. ಆಗೇನು ಮಾಡುತ್ತೆ, ಮನಸ್ಸು ದಿಕ್ಕುಗಳನ್ನು ನಮ್ಮ ಕಣ್ಣು ಮುಂದೆ ತಂದಿಡುತ್ತೆ. ನಾರ್ತು, ವೆಸ್ಟು, ಸೌತು, ಈಸ್ಟು. ಸೂರ್ಯ ಹುಟ್ಟೋ ದಿಕ್ಕನ್ನ ಪೂರ್ವ, ಸೂರ್ಯ ಮುಳುಗ್ತಾ ಇರುವಂತಹದ್ದು ಪಶ್ಚಿಮದಲ್ಲಿ, ಹುಟ್ಟುವುದಕ್ಕೆ ಎಡಗಡೆಗೆ ನಿಂತು ಕೈ ಮಾಡಿದಾಗ ಅದು ಉತ್ತರದ ದಿಕ್ಕನ್ನು ತೋರಿಸುತ್ತೆ, ಬಲಗಡೆಗೆ ದಕ್ಷಿಣವನ್ನು ತೋರಿಸುತ್ತೆ. ಹೀಗೆ ಕಣ್ಣು ಮುಚ್ಚಿಕೊಂಡು ನಾನು ಸ್ಪೇಸ್ನ ಜ್ಞಾಪಿಸ್ಕೋತೀನಿ ಅಂತಂದಾಗ ಸ್ಪೇಸ್ನ ನನಗೆ ಮನಸ್ಸು ತೋರಿಸೋದಕ್ಕೆ ಶಕ್ತಿ ಇಲ್ಲ. ಅದಕ್ಕೆ ಅವಾಗೇನು ಮಾಡುತ್ತೆ, ದಿಕ್ಕುಗಳನ್ನು ತಂದು ನನ್ನ ಕಣ್ಣು ಮುಂದೆ ಇಡುತ್ತೆ. ಅದೇ ರೀತಿ ಮಣ್ಣು ಅಂತ ಹೇಳ್ತೀವಿ. ಎಗೇನ್ ಮಣ್ಣು ಈಸ್ ಆಲ್ಸೋ ಇಟ್ ಈಸ್ ಒನ್. ಅದು ಒಂದೇ ಒಂದು ವಸ್ತು. ಅದು ಅಲ್ಲಿ ಎರಡು ಅನ್ನುವಂತಹದ್ದನ್ನು ನಾವು ನೋಡೋದಕ್ಕಾಗದೇ ಇಲ್ಲ. ಆ ಮಣ್ಣು ಅಂತಂದಾಗಲೂ ಕೂಡ ಒಂದು ಮಡಿಕೆ, ಕುಡಿಕೆ, ಹೂಜಿ ಇತ್ಯಾದಿ ಬೇರೆ ಬೇರೆ ಮಣ್ಣಿನ ಬೊಂಬೆ ಈ ಥರದ್ದೆಲ್ಲ ನಮ್ಮ ಕಣ್ಣು ಮುಂದೆ ಬರುತ್ತೆ. ಮಣ್ಣು ಅಂತಂದಾಗ ನಾವು ಮಣ್ಣನ್ನು ನೋಡೋದಕ್ಕೆ ಸೋಲ್ತೀವಿ. ಇಟ್ ಈಸ್ ಆಲ್ ಬಿಕಾಸ್ ನಾವು ಮನಸ್ಸಿಗೆ ನಿರಂತರವಾಗಿ ನಾವೇ ಫೀಡ್ ಮಾಡಿರುವಂತಹ ಇನ್ಫಾರ್ಮೇಷನ್ಸ್ಗಳನ್ನ ಅದು ಮತ್ತೆ ನಮಗೆ ಹಿಂತಿರುಗಿಸಿ ಕೊಡುತ್ತೆ. ಸೊ ವಸ್ತುಸ್ಥಿತಿ ಹೀಗಿರಬೇಕಾದ್ರೆ ನಾವು ಚಿನ್ನವನ್ನು ಗುರುತಿಸುವುದಕ್ಕೆ ಅಸಮರ್ಥರಾಗ್ತೀವಿ, ಸ್ಪೇಸ್ನ ಗುರುತಿಸುವುದಕ್ಕೆ ಅಸಮರ್ಥರಾಗ್ತೀವಿ. ಸಾಮಾನ್ಯ ಬಹಳ
ಮಣ್ಣು ಅಂತಂದಾಗ ಅದನ್ನು ಕೂಡ ಗುರುತಿಸುವಲ್ಲಿ ನಾವು ಎಡುತ್ತೀವಿ. ವಸ್ತುಸ್ಥಿತಿ ಈ ರೀತಿ ಇರಬೇಕಾದ್ರೆ ವೇದಾಂತದಲ್ಲಿ ಅಲ್ಲಲ್ಲಿ ಬರುವಂತಹ ಪ್ಯೂರ್ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ನಮ್ಮ ಮನಸ್ಸು ನಮಗೆ ಏನನ್ನ ತಂದುಕೊಡೋದಕ್ಕೆ ಸಾಧ್ಯ? ಸೊ ಕಾನ್ಷಿಯಸ್ನೆಸ್ ಅಂತಂದ್ರೆ ಪ್ರಜ್ಞೆ ಅಂತ ಹೇಳ್ತೀವಿ. ಆ ಪ್ರಜ್ಞೆಗೆ ಇಟ್ ಈಸ್ ಲಿಮಿಟ್ಲೆಸ್. ಅದಕ್ಕೆ ಅದನ್ನ ಅನಂತ ಪ್ರಜ್ಞೆ ಅಂತ ಕರಿತೀವಿ. ದಿ ಇನ್ಫಿನಿಟ್ ಕಾನ್ಷಿಯಸ್ನೆಸ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ತೀರವೇ ಇಲ್ಲ, ಒಂದು ಪಾರವೇ ಇಲ್ಲ. ಎಲ್ಲಿಯವರೆಗೆ ನನ್ನ ಮನಸ್ಸು ಟ್ರಾವೆಲ್ ಮಾಡುತ್ತೆ ಅಲ್ಲಿಯವರೆಗೆ ನನ್ನ ಪ್ರಜ್ಞೆ ಅಷ್ಟು ದೂರದವರೆಗೂ ಹೋಗುತ್ತೆ. ನನ್ನ ಕೈ ಬೆರಳಿನ ಉಗುರಿನ ತುದಿಯಿಂದ ಪ್ರಾರಂಭ ಆದರೆ ಪ್ರಜ್ಞೆ ಎಲ್ಲಿಯವರೆಗೆ ನನ್ನ ಮನಸ್ಸು ಮತ್ತೊಂದನ್ನು ಆಕ್ರಮಿಸಿಕೊಳ್ಳುತ್ತೆ ಅಲ್ಲಿವರೆಗೂ ಈ ಪ್ರಜ್ಞೆ ಹೋಗ್ತಾನೆ ಇರ್ತೀನಿ. ಅದಕ್ಕೆ ಒಂದು ಬೌಂಡ್ರಿನೇ ಇಲ್ಲ, ಅನಂತ ಪ್ರಜ್ಞೆ ಅಂತ ಹೇಳ್ಬಿಡ್ತೀವಿ. ಮತ್ತು ವೇದಾಂತದಲ್ಲಿ ಈ ಒಂದು ಅನಂತ ಪ್ರಜ್ಞೆಯನ್ನು ಪರಮಾತ್ಮ ಅಂತ ಹೇಳ್ತೀವಿ, ಭಗವಂತ ಅಂತ ಹೇಳ್ತೀವಿ, ಸರ್ವಶಕ್ತ ಅಂತ ಕರಿತೀವಿ. ಈ ಅನಂತ ಪ್ರಜ್ಞೆಯೊಂದಿಗೆ ನಾವು ಸಂಬಂಧವನ್ನು ಹೇಗೆ ಬೆಳೆಸ್ಕೋಬಹುದು? ದ ಕನೆಕ್ಟಿಂಗ್ ಪಾಯಿಂಟ್ ಟು ಕನೆಕ್ಟ್ ಟು ದಿ ಕಾನ್ಷಿಯಸ್ನೆಸ್ ಅದು ಯಾವುದು ಹಾಗಾದರೆ? ಅದಕ್ಕೆ ಇಟ್ ಈಸ್ ದಿ ಸಿಂಬಲ್ ಟು ಕನೆಕ್ಟ್ ಟು ಅನಂತ ಪ್ರಜ್ಞೆ. ಓಂ ಈಸ್ ಎ ಸಿಂಬಲ್. ಯಾವಾಗ ಓಂ ಅನ್ನುವಂತಹದ್ದು ಎಲ್ಲವೂ ಆಗಿರುತ್ತೆ, ಅದು ಪರಬ್ರಹ್ಮ, ದಟ್ ಈಸ್ ಭಗವಂತ, ದಟ್ ಈಸ್ ಎವ್ರಿಥಿಂಗ್ ಅಂತ ಹೇಳಿದಾಗ ಟು ಕನೆಕ್ಟ್ ಟು ದಟ್ ಕಾನ್ಷಿಯಸ್ನೆಸ್ ವಿ ಯೂಸ್ ಸಿಂಬಲ್ ಕಾಲ್ಡ್ ಓಂ. ಆ ಓಂ ಅನ್ನುವಂತಹದ್ದನ್ನ ಚಿಹ್ನೆಯ ಮೂಲಕ ಆ ಒಂದು ಸಿಂಬಲ್ನ ನೋಡಿದ ತಕ್ಷಣ ನಾವು ನಮಗೆ ಗೊತ್ತಿಲ್ಲ, ನಾವು ಕೈ ಮುಗಿದ್ಬಿಡ್ತೀವಿ. ನಾವು ಇಲ್ಲಿ ವೇದಾಂತದ ಚರ್ಚೆಗೆ ಬಂದಾಗ ಇಷ್ಟೊಂದು ದೀರ್ಘವಾಗಿ ಯೋಚನೆ ಮಾಡ್ತೀವಿ. ಓಂ ಅಂತಂದರೆ ಈ ರೀತಿ ಎಲ್ಲ ಇದೆ ಅಂತ. ಎಲ್ಲೋ ನಾವು ವಾಕ್ ಮಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಓಂ ಅನ್ನುವಂತಹ ಒಂದು ಚಿಹ್ನೆಯನ್ನು ನಾವು ನೋಡಿದಾಗ ಇಲ್ಲಿ ಕೂತ್ಕೊಂಡು ದೀರ್ಘವಾಗಿ ಚರ್ಚೆ ಮಾಡೋ ಹಾಗೆ ಆ ಕ್ಷಣದಲ್ಲಿ ಅದನ್ನು ಚರ್ಚೆ ಮಾಡೋದಿಲ್ಲ. ಆ ಓಂ ಅನ್ನುವಂತಹದ್ದು ಒಂದು ಸಿಂಬಲ್ಲು, ಅದು ದೇವರು, ತಕ್ಷಣ ನಾವು ಕೈ ಮುಗಿತೀವಿ. ಸೊ ದಿಸ್ ಓಂ ಅನ್ನುವಂತಹ ಸಿಂಬಲ್ ಇಟ್ ಕನೆಕ್ಟ್ಸ್ ಮೀ ಟು ದಿ ಪ್ಯೂರ್ ಕಾನ್ಷಿಯಸ್ನೆಸ್. ಇದು ಸಿಂಬಲ್ ಆಯಿತು. ಅಗೇನ್ ಓಂ ಅನ್ನುವಂತಹದ್ದು ಇಟ್ ಈಸ್ ಅ ಸೌಂಡ್. ಶಬ್ದ ಬ್ರಹ್ಮ ಅಂತ ಹೇಳ್ತೀವಿ. ಇಟ್ ಈಸ್ ಎ ಸೌಂಡ್. ಈವನ್ ಓಂಕಾರವನ್ನು ನಾನು ಚಾಂಟ್ ಮಾಡ್ತಾ ಇದ್ದೀನಿ ಅಂತಂದಾಗ ಓಂ ಅನ್ನುವಂಥ ಅದನ್ನು ಹೇಳ್ತಾ ಇದ್ದಾಗ somewhere I am connecting to that consciousness once again. So ಹೀಗೆ to connect with the Brahma, ಬ್ರಹ್ಮ ಅಂತ ಹೇಳಿದಾಗ he is a creator, ಸೃಷ್ಟಿಕರ್ತ. So to connect with Brahma or to connect with the Vishnu, he is the protector, and to connect with the Maheshwara, Layakarta, he is the destroyer. And how to connect with these three Trimurtigalu, Brahma, Vishnu, Maheshwara anta ಹೇಳ್ತೀವಿ. So what is the way? So ಅನಂತ ಪ್ರಜ್ಞೆ ಅಥವಾ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ ಅದನ್ನು ನಾವು ಓದಿರ್ತೀವಿ ಅಥವಾ ಸತ್ಸಂಗಗಳಲ್ಲಿ ಕೇಳಿರ್ತೀವಿ, ಒಬ್ಬ ಗುರುವಿನ ಮೂಲಕ ಪಾಠ ಆಗಿರುತ್ತೆ. ಬಟ್ ಬ್ರಹ್ಮ ವಿಷ್ಣು ಮಹೇಶ್ವರ ಇಂತಹದ್ದನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದಾಗ ಅನೇಕ ಪುರಾಣಗಳ ಮೂಲಕ ಬ್ರಹ್ಮ ವಿಷ್ಣು ಮಹೇಶ್ವರ ಇವರ ಲೀಲಾ ಮಹಿಮೆಗಳನ್ನು ನಾವು ಕೇಳಿರ್ತೀವಿ, ಓದಿರ್ತೀವಿ. ವೇದಾಂತ ಉಪನಿಷತ್ಗಳಲ್ಲಿ ಅಲ್ಲಲ್ಲಿ ಬಂದಿರುತ್ತೆ, ಅದನ್ನು ಅರ್ಥ ಮಾಡಿಕೊಂಡು ಆನಂದಿಸ್ತೀವಿ. ಇಟ್ ಈಸ್ ಆಲ್ ಟ್ರೂ.
ಬಟ್ ಹೌ ಟು ಬಿಲ್ಡ್ ದಿ ರಿಲೇಶನ್ಶಿಪ್ ವಿತ್ ದಿಸ್ ಬ್ರಹ್ಮ ವಿಷ್ಣು ಮಹೇಶ್ವರ. ಇಲ್ಲಿ ಶಾಸ್ತ್ರಗಳೇನು ಹೇಳುತ್ತೆ ಅಂತಂದರೆ, ದಿ ಲಾರ್ಡ್ ಬ್ರಹ್ಮನ್ ಹೀ ಈಸ್ ಅಟ್ ದಿ ಲೆವೆಲ್ ಆಫ್ ಟೋಟಾಲಿಟಿ ಅಂತಂದರೆ ವ್ಯಷ್ಟಿ ಅಂತ ಹೇಳ್ತೀವಿ. ವ್ಯಷ್ಟಿಯ ದೃಷ್ಟಿಯಿಂದ ಹೇಳಿದ್ರೆ ಅಂತಂದರೆ ಇಡೀ ಸಮಗ್ರವಾಗಿ ಪರಮಾತ್ಮನನ್ನ ಕುರಿತು ನಾನು ಯೋಚನೆ ಮಾಡಬೇಕು, ಸಮಗ್ರವಾಗಿ, ಅಲ್ಲಿ ಇನ್ನೆಲ್ಲೂ ಅಡೆತಡೆಗಳೇ ಇರಬಾರ್ದು. ದಟ್ ಈಸ್ ಕಾಲ್ಡ್ ಟೋಟಾಲಿಟಿ. ಸಮಗ್ರವಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು. ಸೊ ಇಲ್ಲಿ ಪರಮಾತ್ಮ ಅಂತಂದರೆ ಅವನು ಬ್ರಹ್ಮ. ಸೊ ಸಮಗ್ರವಾಗಿ ಪರಮಾತ್ಮ ಅಂತಂದಾಗ ಹೀ ಇಸ್ ಬ್ರಹ್ಮನ್, ಪರಬ್ರಹ್ಮ. ಆದರೆ ಇಲ್ಲಿ ಸಮಗ್ರತೆ ಬೇಡ. ನನ್ನ ದೃಷ್ಟಿಯಿಂದ, ಜೀವ ದೃಷ್ಟಿಯಿಂದ ನಾನು ಈ ಶಕ್ತಿಯನ್ನು ಅರ್ಥ ಮಾಡ್ಕೋಬೇಕು ಅಂತಂದಾಗ ಇಟ್ ಇಸ್ ಕಾಲ್ಡ್ ತೈಜಸ್. ಸೊ ವ್ಯಷ್ಟಿ ಆ್ಯಂಡ್ ಸಮಷ್ಟಿ ಅಂತ ಹೇಳಿದಾಗ ವ್ಯಷ್ಟಿ ದೃಷ್ಟಿಯಿಂದ ತೈಜಸ್ಸು, ಸಮಷ್ಟಿಯ ದೃಷ್ಟಿಯಿಂದ ಬ್ರಹ್ಮ ಅಂತ ಹೇಳ್ತಾರೆ. ದಟ್ ಮೀನ್ಸ್ ದೆರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ ದಿ ಬ್ರಹ್ಮ ಆ್ಯಂಡ್ ದಿ ಜೀವ. ಎಲ್ಲ ಉಪನಿಷತ್ಗಳು ಕೂಡ ಅದನ್ನೇ ಹೇಳ್ತಾ ಇರೋದು. ಆ ಬ್ರಹ್ಮ ಐಕ್ಯ ಭಾವವನ್ನು ನಮಗೆ ತಂದುಕೊಡುವಂತಹದ್ದೇ ವೇದಾಂತ ಅಥವಾ ಉಪನಿಷತ್ಗಳು. ಅದು ಯಾವುದೇ ಉಪನಿಷತ್ ಇರಬಹುದು. ಆ ಉಪನಿಷತ್ತಿನ ಸಾರ ಏನು ಅಂತಂದರೆ ಇಟ್ ಈಸ್ ಗೋಯಿಂಗ್ ಟು ಅಪ್ರಿಷಿಯೇಟ್ ದಿ ಒನ್ನೆಸ್ ಆಫ್ ದಿ ಬ್ರಹ್ಮ ಆ್ಯಂಡ್ ದಿ ಜೀವ. ಇಲ್ಲೂ ಕೂಡ ಬ್ರಹ್ಮ ಅಂತಂದಾಗ ಅಟ್ ದಿ ಲೆವೆಲ್ ಆಫ್ ಸಮಷ್ಟಿ, ಸಮಗ್ರತೆಯ ದೃಷ್ಟಿಯಿಂದ ನಾವು ಆ ಒಂದು ಶಕ್ತಿಯನ್ನು ಕುರಿತು ಚಿಂತನೆ ಮಾಡಬೇಕು, ಆರಾಧಿಸಬೇಕು, ಅವನನ್ನು ಕುರಿತು ನಾನು ಧ್ಯಾನ ಮಾಡಬೇಕು ಅಂತಂದಾಗ ಹಿ ಇಸ್ ಕಾಲ್ಡ್ ದಿ ಬ್ರಹ್ಮನ್. ಬಟ್ ಶಾಸ್ತ್ರ ಹೇಳುತ್ತೆ ದಟ್ ಬ್ರಹ್ಮನ್ ಈಸ್ ನನ್ ಅದರ್ ದ್ಯಾನ್ ಯು ಅಲೋನ್. ಅದು ನೀನಲ್ಲದೆ ಅದು ಬೇರೆ ಅಲ್ಲ ಅಂತ ಹೇಳಿದಾಗ ಆ ನೀನು ಅಂತಂದಾಗ ದಟ್ ಜೀವಭಾವ ಅನ್ನುವಂತಹದ್ದು ನಮ್ಮ ನೆನಪಿಗೆ ಬಂದಾಗ ಆ ಜೀವಭಾವ ಈಸ್ ಕಾಲ್ಡ್ ದಿ ವ್ಯಷ್ಟಿ, ದಟ್ ಈಸ್ ದಿ ಇಂಡಿವಿಜುವಲ್ ಫಾರ್ಮ್. ಸೊ ದಟ್ ಈಸ್ ತೈಜಸ್. ಅಟ್ ದ ಲೆವೆಲ್ ಆಫ್ ದಿ ತೈಜಸ್ ಆ ಜೀವ ಅನ್ನೋದನ್ನು ನಾವು ಹೇಳ್ತೀವಿ. ಸಮಗ್ರತೆಯ ದೃಷ್ಟಿಯಿಂದ ನೋಡಿದಾಗ ಅವನನ್ನು ಬ್ರಹ್ಮ ಅಂತ ಹೇಳ್ತೀವಿ. ಸೊ ಅದೇ ಸೃಷ್ಟಿಕರ್ತ ಅನ್ನೋದನ್ನು ಪಕ್ಕಕ್ಕಿರಿಸಿ ಸೃಷ್ಟಿಯನ್ನು ರಕ್ಷಣೆ ಮಾಡ್ತಾ ಇರೋಂತಹವನು, ಪೋಷಿಸಿ ಪಾಲನೆ ಮಾಡ್ತಾ ಇರೋಂತಹವನು, ದಿ ಪ್ರೊಟೆಕ್ಟರ್ ಆಫ್ ದಿ ಕ್ರಿಯೇಷನ್ ಅಂತ ಹೇಳಿದಾಗ ಹಿ ಈಸ್ ಕಾಲ್ಡ್ ದಿ ವಿಷ್ಣು. ಎಗೇನ್ ವಿಷ್ಣು ಈಸ್ ಅಟ್ ದಿ ಲೆವೆಲ್ ಆಫ್ ಸಮಷ್ಟಿ and this jiva is at the vesti. So this is the connection. ನಾವು ಬ್ರಹ್ಮ ವಿಷ್ಣು ಮಹೇಶ್ವರನೊಂದಿಗೆ ನಾನು ಹೇಗೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ಉಪನಿಷತ್ತು ನೇರವಾಗಿ ಈ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳುತ್ತೆ, ನೀನು ಕನೆಕ್ಟ್ ಮಾಡ್ಕೊಳ್ಳೋಂತಹದ್ದಲ್ಲ, ಯು ಆರ್ ದ್ಯಾಟ್. ಸಮಷ್ಟಿಯ ದೃಷ್ಟಿಯಿಂದ ನೀನು ಬ್ರಹ್ಮ ಅಂತ ಕರೀತೀಯ, ವಿಷ್ಣು ಅಂತ ಕರೀತೀಯ, ಮಹೇಶ್ವರ ಅಂತ ಕರೀತೀಯ. ಆ ಸಮಷ್ಟಿ ಅನ್ನುವುದರ ಅರ್ಥವನ್ನು ಪಕ್ಕಕ್ಕಿಷ್ಟು ವ್ಯಷ್ಟಿಯ ದೃಷ್ಟಿಯಿಂದ ನೋಡಿದ್ರೆ ಅದು ನೀನೇ ಆಗಿದೆಯಾ, ತತ್ವಮಸಿ. ಸೊ ವೈ ಡು ಯು ಥಿಂಕ್ ಅಬೌಟ್ ಹೌ ಟು ಕನೆಕ್ಟ್? ನಾನು ಭಗವಂತನೊಂದಿಗೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ದೆರ್ ಇಸ್ ದ್ವೈತ ಭಾವ. ನಾನು ಬೇರೆ, ಭಗವಂತ ಬೇರೆ, ನಾನು ಹೋಗಿ ಕನೆಕ್ಟ್ ಮಾಡ್ಕೋಬೇಕು ಅನ್ನೋ ಅರ್ಥವನ್ನು ಕೊಡುತ್ತೆ. ನಿನಗೆ ಸಿಗೋದಿಲ್ಲ ಅವನು ಭಗವಂತ. ಯಾಕೆ? ನಿನ್ನಲ್ಲಿ ಜೀವಭಾವ ಇದೆ, ನೀನು ದೇಹವನ್ನು ನಂಬಿರುವಂತಹವನು. ಇಂದ್ರಿಯಗಳಿಗೆ ಭಗವಂತ ಸಿಗೋದಿಲ್ಲ, ಇಂದ್ರಿಯಾತೀತ. ಹಿ ಈಸ್ ಇಂದ್ರಿಯಾತೀತ. ಕೇನೋಪನಿಷತ್ತು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ತತ್ರ ನ ಚಕ್ಷುರ್ ಗಚ್ಚತಿ ನ ವಾಗ್ ಗಚ್ಚತಿ ನ ಮನೋ ಗಚ್ಚತಿ. ಜೀವಭಾವ, ದೇಹಭಾವ, ಇಂದ್ರಿಯಗಳನ್ನು ಹೊತ್ತು ನಾನು ಭಗವಂತನನ್ನು ಕನೆಕ್ಟ್ ಮಾಡ್ಕೋತೀನಿ, ಅವನನ್ನು ನೋಡ್ತೀನಿ ಅಂತಂದರೆ ಅವನು ನಿನಗೆ ಸಿಗೋದಿಲ್ಲ. ಸೊ ಯು ಆರ್ ನಾಟ್ ದಿ ಬಾಡಿ, ಮೈಂಡ್ ಅಂಡ್ ಇಂಟೆಲೆಕ್ಟ್. ನೀನು ದೇಹವಲ್ಲ, ಮನಸ್ಸಲ್ಲ, ನೀನು ಬುದ್ಧಿಯೂ ಅಲ್ಲ. ಯು ಆರ್ ದಿ ಸ್ಪಿರಿಟ್ ಸೋಲ್. ಸ್ಪಿರಿಟ್ ಸೋಲ್ ಅಂತಂದ್ರೆ ಏನು? ಸ್ಪಿರಿಟ್ ಸೋಲ್ ಅಂತಂದ್ರೆ ದಿಸ್ ದೇಹ ಇಸ್ ದಿ ಪ್ರಾರಬ್ಧ ಕರ್ಮಫಲ.
ಪೂರ್ವ ಕರ್ಮಾನುಸಾರ ಆ ಪ್ರಾರಬ್ಧಕ್ಕೆ ತಕ್ಕಂತೆ, ಅದು ಪುಣ್ಯನೂ ಇರಬಹುದು ಪಾಪನೂ ಇರಬಹುದು, ಅದನ್ನು ಪ್ರಾರಬ್ಧ ಅಂತಂದಾಗ ಬೇರೆ ರೀತಿಯಲ್ಲಿ ಭಾವಿಸಬಾರ್ದು. ಸೊ ದಿಸ್ ದೇಹ ಈಸ್ ಎ ಪ್ರಾರಬ್ಧದ ಫಲ. ದೇಹ, ಅದಕ್ಕೆ ಒಂದು ಜನ್ಮ ಸಿಕ್ಕಿದೆ. ದೇಹದಲ್ಲಿ ಜನ್ಮ ಸಿಕ್ಕಿದಾಗ ದೇಹಿ ಅಂತಂದ್ರೆ ಅಲ್ಲಿ ರಿಸೈಡ್ ಮಾಡಿರೋನು, ಹಿ ಇಸ್ ದಿ ಸ್ಪಿರಿಟ್ ಸೋಲ್, ಹಿ ಇಸ್ ದಿ ಜೀವ, ಇಸ್ ದಿ ಜೀವಾತ್ಮ. ಸೊ ಅದರಿಂದ ದೇಹಿ ಆ್ಯಂಡ್ ದಿ ಪರಮಾತ್ಮ ದೇ ಆರ್ ಒನ್ ಆ್ಯಂಡ್ ದಿ ಸೇಮ್. ನೀನು ಯಾಕೆ ಕನೆಕ್ಟ್ ಮಾಡ್ಕೋಬೇಕು ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಸೊ ಇನ್ಫ್ಯಾಕ್ಟ್ ದಿಸ್ ಈಸ್ ದಿ ಕನೆಕ್ಷನ್. ಅದರಿಂದ ಇಲ್ಲಿ ವ್ಯಷ್ಟಿ ಸಮಷ್ಟಿ ಎನ್ನುವಂತಹದ್ದು ನಮ್ಮ ಅನುಕೂಲಕ್ಕೆ, ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸುವಂತಹ ಪದಗಳಾಗಿರೋದ್ರಿಂದ ದೇ ಆರ್ ನಾಟ್ ಡಿಫ್ರೆಂಟ್, ದೇ ಆರ್ ಒನ್ ಆ್ಯಂಡ್ ದಿ ಸೇಮ್. ಇವೆಲ್ಲ ಒಂದೇ ಆಗಿದೆ. ಸೊ ಅದರಿಂದ ಇಲ್ಲಿ ದಿಸ್ ಬ್ರಹ್ಮ, ವಿಷ್ಣು, ಮಹೇಶ್ವರ, ದೇ ಆರ್ ಅಟ್ ದಿ ಲೆವೆಲ್ ಆಫ್ ದಿ ಟೋಟಾಲಿಟಿ. ಸಮಗ್ರತೆಯ ದೃಷ್ಟಿಯಿಂದ ನೀನು ಅವನನ್ನು ಬ್ರಹ್ಮ ಅಂತ ಕರೀತೀಯ, ವಿಷ್ಣು ಅಂತ ಕರೀತೀಯ, ಮಹೇಶ್ವರ ಅಂತ ಕರೀತೀಯ. ಆದರೆ ನಾವು ಜೀವ ಅಂತ ಕರೆಸ್ಕೊಂಡಿರುವಂತಹವರು, ದ ವೆರಿ ಶಕ್ತಿ ನಮ್ದೇನು ಅಂತಂದರೆ, ನಮ್ಮಲ್ಲಿ ಒಂದು ಬಿಕಾಸ್ ಆಫ್ ದಿ ಅಜ್ಞಾನ ಆ್ಯಂಡ್ ಅವಿದ್ಯೆ, ನಮ್ಮಲ್ಲಿ ಯಾವಾಗ ನಾವು ದೇಹಿ ಅಂತ ಅನ್ನಿಸ್ಕೊಂಡು ಜೀವಭಾವವನ್ನು ಹೊತ್ತು ಕೂಡಲೇ ನಮ್ಮಲ್ಲಿ ಅಜ್ಞಾನ ಅನ್ನುವಂತಹದ್ದು ಪ್ರವೇಶವಾಗುತ್ತೆ. ಆಗ ನಾವೇನು ಮಾಡ್ತೀವಿ ಅಂತಂದರೆ, ನನ್ನನ್ನು ನಾನು ಅಲ್ಪಶಕ್ತಿಮಾನ ಅಂತ ತಿಳ್ಕೊತೀನಿ. ನನ್ನಲ್ಲಿ ಅಲ್ಪ ಜ್ಞಾನ ಇದೆ, ಅಲ್ಪ ಶಕ್ತಿ ಇದೆ, ನನ್ನ ಸಾಮರ್ಥ್ಯ ಕಡಿಮೆ, ಐ ಆಮ್ ವೆರಿ ಲಿಮಿಟೆಡ್, ನಾನು ಹೆಚ್ಚಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಸೊ ನನ್ನ ಪರವಾಗಿ ಮಾಡೋನು ನೀನು, ಅದರಿಂದ ನೀನು ಸರ್ವಶಕ್ತ, ನೀನು ಸರ್ವಜ್ಞ, ನೀನು ಶಕ್ತಿಮಾನ್ ಅಂತ ಹೇಳಿ ಭಗವಂತನನ್ನು ನಾವು ದೂರಕ್ಕೆ ಇಟ್ಬಿಟ್ಟಿದ್ದೀವಿ. ಯಾವ ಕ್ಷಣದಲ್ಲಿ ಐ ಆಮ್ ನಾಟ್ ದಿ ಬಾಡಿ, I am not the mind, I am not the intellect, then what remains there is me. That me and the Brahma, Vishnu, Maheshwara are one and the same. ಅದನ್ನು ಯಾವುದೇ ಉಪನಿಷತ್ತಾದರೂ ಕೂಡ ಅದರ ಸಾರವನ್ನು ಅದು ಇದೇ ರೀತಿಯಲ್ಲಿ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಹೇಳುತ್ತೆ. ಸೊ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದಿ ಇಗ್ನೋರೆನ್ಸ್ ಆ್ಯಂಡ್ ದಿ ಅವಿದ್ಯೆ. ಫಾರ್ ಎಕ್ಸಾಂಪಲ್, ದಿ ಲಾರ್ಡ್ ಬ್ರಹ್ಮ ಈಸ್ ದಿ, ಅವನ ಒಂದು ಟೋಟಲ್ ಡ್ರೀಮ್ ಸ್ಟೇಟ್ ಅಂತಂದರೆ ಅವನನ್ನು ಆ ಸಂದರ್ಭದಲ್ಲಿ ಬ್ರಹ್ಮ ಅಂತ ಕರಿತೀವಿ. ಅದೇ ಡ್ರೀಮ್ ಸ್ಟೇಟ್ ಅನ್ನುವಂತಹದ್ದು ದೇಹಭಾವದೊಂದಿಗೆ ಬೆರೆಸಿಕೊಂಡಾಗ ಅದನ್ನು ತೈಜಸ್ ಅಂತ ಕರಿತೀವಿ. ಅಂದರೆ ಇಂಡಿವಿಜುವಲ್ ಫಾರ್ಮ್, ಇಂಡಿವಿಜುವಲ್ ಡ್ರೀಮ್ ಸ್ಟೇಟಲ್ಲಿ ತೈಜಸ್ ಅಂತೀವಿ. ಟೋಟಾಲಿಟಿ ಅಥವಾ ಸಮಷ್ಟಿಯಿಂದ ಹೇಳಿದಾಗ ಅದನ್ನು ಬ್ರಹ್ಮ ಅಂತ ಕರಿತೀವಿ. ಬಟ್ ನಾವೇ ಇಲ್ಲಿ ನಮ್ಮ ಅವಿದ್ಯೆಯ ಕಾರಣದಿಂದ ನಮ್ಮನ್ನು ನಾವು ಈ ರೀತಿ ಶ್ರಿಂಕ್ ಮಾಡ್ಕೊಂಡಿದ್ದೀವಿ. ನಾನು ಅಲ್ಪ, ಅವನು ಮಹಾನ್. ಸೊ ಇಲ್ಲಿರುವ ವ್ಯತ್ಯಾಸ ಏನು ಅಂತಂದರೆ, ಹಿ ರೆಪ್ರೆಸೆಂಟ್ಸ್ ದಿ ಟೋಟಾಲಿಟಿ. ನಾವು ಏನು ಒಂದು ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಹೇಳ್ತೀವಿ, ದೇ ಆಲ್ ರೆಪ್ರೆಸೆಂಟ್ ದಿ ಟೋಟಾಲಿಟಿ. ಅದು ಬಿಟ್ಟು ನಮ್ಮ ಪ್ರತಿಯೊಂದು ಜೀವಭಾವ, ಬೇರೆ ಬೇರೆ ಜೀವಭಾವಗಳನ್ನು ಕುರಿತು ಹೇಳಬೇಕಾದ್ರೆ ನಾನು, ಅವನು, ಅವಳು, ಇವಳು ಅಂತೆಲ್ಲ ಬಂದಾಗ ಅಲ್ಲಿ ನಾವೆಲ್ಲ ನಮ್ಮನ್ನು ನಾವು ಆ ಒಂದು ವಿ ಆರ್ ವೆರಿ ಲಿಮಿಟೆಡ್ ಅನ್ನೋದಕ್ಕೆ ನಮ್ಮನ್ನು ನಾವು ತಂದ್ಕೊಂಡ್ಬಿಟ್ಟಿರ್ತೀವಿ. ಇನ್ಫ್ಯಾಕ್ಟ್ ಎಚ್ಚರದ ಸ್ಥಿತಿಯಲ್ಲಿರುವಂತಹ ನಮ್ಮನ್ನು ಅಂತಂದರೆ ವಿ ಆರ್ ದಿ ವೇಕರ್ ಹಿಯರ್. ಎಚ್ಚರದಲ್ಲಿ ಇರುವಂತಹವನು ನಾನು. ಅದೇ ಕಾನ್ಷಿಯಸ್ನೆಸ್ ಅಂತ ಹೇಳಿದಾಗ, ಎಚ್ಚರದಲ್ಲಿ ಇರುವಂತಹ ಕಾನ್ಷಿಯಸ್ನೆಸ್ ಅಂತಂದಾಗ ವಿಶ್ವ ಅಂತ ಹೇಳ್ಬಿಡ್ತೀವಿ. ಎಚ್ಚರದಲ್ಲಿ ಇರುವಂತಹ ನಾನು ಅಂತಂದಾಗ ನನ್ನನ್ನು ನಾನು ಅಲ್ಪ ಅಂತೀನಿ. ಸೊ ನಾನು ಏನು ಮಾಡ್ತೀನಿ, ನನ್ನನ್ನು ನಾನು ವಿಶ್ವ ಪ್ರಜ್ಞೆಯೊಂದಿಗೆ ಗುರುತಿಸ್ಕೋಬೇಕು. ಸೊ ವಿಶ್ವ ಪ್ರಜ್ಞೆ ಅಂತ ಹೇಳಿದಾಗ ದ ಟೋಟಾಲಿಟಿ, ದ ಟೋಟಲ್ ಕಾನ್ಷಿಯಸ್ನೆಸ್,
ಅಥವಾ ನನ್ನಲ್ಲಿ ಒಂದು ಅರಿವಿದೆ, ನಾನು ಈಗ ಎಚ್ಚರವಾಗಿದ್ದೀನಿ, ಇದು ಈ ಒಂದು ಅವಸ್ಥೆಯಲ್ಲಿ ನಾನು ಎಚ್ಚರವಾಗಿದ್ದೀನಿ, ಇದು ನನ್ನ ಎಚ್ಚರದ ಅವಸ್ಥೆ ಅಂತ ಹೇಳಿದಾಗ ಇಲ್ಲಿ ಜೀವಭಾವ ಅನ್ನುವಂತಹದ್ದು ಪ್ರತಿಫಲಿಸ್ತಾ ಇರುತ್ತೆ, ಪ್ರತಿಬಿಂಬಿಸ್ತಾ ಇರುತ್ತೆ. ಅದೇ ರೀತಿ ದಿ ಟೋಟಲ್ ಕಾನ್ಷಿಯಸ್ನೆಸ್ ಇನ್ ದಿ ಡೀಪ್ ಸ್ಲೀಪ್ ಸ್ಟೇಟ್ ಈಸ್ ಕಾಲ್ಡ್ ದಿ ಈಶ್ವರ. The consciousness of the totality level of the deep sleep is called the ಈಶ್ವರ. ಅದೇ ಡೀಪ್ ಸ್ಲೀಪ್ ಸ್ಟೇಟಲ್ಲಿ ನನ್ನನ್ನು ನಾನು ಗುರುತಿಸ್ಕೋಬೇಕಾದ್ರೆ ನನ್ನನ್ನು ನಾನು ಪ್ರಾಜ್ಞಾ ಅಂತ ಕರ್ಕೋತೀನಿ. ಸೊ ಇಲ್ಲಿ ಪ್ರಾಜ್ಞನಿಗೂ ಈಶ್ವರನಿಗೂ ಇರುವಂತಹ ವ್ಯತ್ಯಾಸ ಯಾವುದು ಅಂತಂದರೆ ಅಲ್ಲಿ ವ್ಯತ್ಯಾಸವೇ ಇಲ್ಲ. ಈಶ್ವರ ಆ್ಯಂಡ್ ದಿ ಪ್ರಾಜ್ಞಾ ದೇ ಆರ್ ಒನ್ ಆ್ಯಂಡ್ ದಿ ಸೇಮ್. ಪ್ರಾಜ್ಞಾ ಅದು ಇಂಡಿವಿಜುವಲ್ ಫಾರ್ಮ್ ಲೆವೆಲಲ್ಲಿ, ಈಶ್ವರ ಅಂತ ಹೇಳಿದಾಗ ಇಟ್ ಈಸ್ ಅಟ್ ದಿ ಟೋಟಾಲಿಟಿ ಲೆವೆಲ್. ಇಲ್ಲಿ ನಾವು ಪದಗಳನ್ನು ಈ ರೀತಿ ಬಳಸ್ತಾ ಇದ್ದೀವಿ, ಈ ಕಾರಣದಿಂದ ನಮಗೆ ವ್ಯತ್ಯಾಸಗಳು ಕಾಣ್ತಾ ಇದೆ. ಆ್ಯಕ್ಚುಲಿ ಆಲ್ ಆಫ್ ಅಸ್, ನಾವೆಲ್ಲರೂ ಕೂಡ ನಾವೇನು ಈಶ್ವರ ಅಂತೀವಿ ಅಥವಾ ಪ್ರಾಜ್ಞಾ ಅಂತೀವಿ, ತೇಜಸ್ ಅಂತೀವಿ, ಬ್ರಹ್ಮ ಅಂತೀವಿ, ಹೀಗೆ ನಾವು ಬೇರೆ ಬೇರೆ ಹೆಸರುಗಳಿಂದ ಕರ್ಕೊಂಡ್ರೂ ಕೂಡ ವಿ ಆರ್ ಆಲ್ ಕನೆಕ್ಟೆಡ್ ಟು ದಿ ಟೋಟಾಲಿಟಿ. ನಾವು ಯಾರೂ ಕೂಡ ಪರಮಾತ್ಮನಿಗಿಂತ ಬೇರೆ ಅಲ್ವೇ ಅಲ್ಲ. ಆ್ಯಂಡ್ ದಿಸ್ ಟೋಟಾಲಿಟಿ ಈಸ್ ಕನೆಕ್ಟೆಡ್ ಟು ದಿ ಓಂ. ಸೊ ಓಂ ಈಸ್ ದಿ ಸೋರ್ಸ್. ಓಂ ಈಸ್ ದಿ ಸೋರ್ಸ್ ಆ್ಯಂಡ್ ಫ್ರಮ್ ದಿ ಓಂ ಬೇರೆ ಎಲ್ಲವೂ ಕೂಡ ಹೊರ ಬಂದಿದೆ. ಸೊ ಓಂ ಈಸ್ ಅನಂತ. ಅದರಿಂದ ಓಂ ಅನ್ನುವಂತಹದ್ದು ಬೇರೆ ಎಲ್ಲಿಂದನೋ ಬಂದಿರುವಂತಹದ್ದು ಈಸ್ ನಾಟ್ ಕರೆಕ್ಟ್. ಓಂ ಅನ್ನುವಂತಹದ್ದು ಇಟ್ ಈಸ್ ದಿ ಸೋರ್ಸ್, ಅದು ಸದಾ ಇರುವಂತಹದ್ದು. ಫ್ರಮ್ ಓಂ, ಓಂನಿಂದ ಬೇರೆ ಎಲ್ಲವೂ ಕೂಡ ಹೊರ ಬಂದಿದೆ. ಸೊ ದಿಸ್ ಈಸ್ ದಿ ಟ್ರೂತ್ ಅಬೌಟ್ ದಿ ಓಂ. ಸೊ ಓಂ ಇಸ್ ದಿ ಟ್ರೂತ್. ಸೊ ಬ್ರಹ್ಮ ಎಲ್ಲೋ ಬೇರೆ ಕಡೆಯಿಂದ ಬಂದಿರ್ತಾನೆ. ದಿಸ್ ಈಸ್ ದ ಹಿರಣ್ಯ ಗರ್ಭ, ಇಟ್ ಕಮ್ಸ್ ಔಟ್ ಫ್ರಮ್ ದಿ ಸೋರ್ಸ್. ಈ ರೀತಿ ಹೇಳಿದ್ರು ಕೂಡ ಓಂ ಅನ್ನುವಂತಹದ್ದು ಬೇರೆ ಎಲ್ಲಿಂದನೋ ಬಂದಿರುವಂತಹದ್ದಲ್ಲ. ದಿ ಕಾನ್ಷಿಯಸ್ನೆಸ್ ಇನ್ ದಿ ಹಿರಣ್ಯ ಗರ್ಭ ಈಸ್ ಕಾಲ್ಡ್ ದಿ ಮಹತ್ತತ್ವ. ಇದೇ ಮಹತ್ತತ್ವವನ್ನು ನಾವು ಬ್ರಹ್ಮ ಅನ್ನುವ ಮತ್ತೊಂದು ಹೆಸರಿನಿಂದ ಕೂಡ ನಾವು ಕರಿತೀವಿ. ಸೊ ಬ್ರಹ್ಮನಿಂದ ಅನೇಕಗಳು ಬಂದಿದೆ. ಬ್ರಹ್ಮನಿಂದ ಅನೇಕಗಳು ಬಂದಿದೆ. ಬ್ರಹ್ಮ ಹಿರಣ್ಯ ಗರ್ಭದಿಂದ ಬಂದ. ಬ್ರಹ್ಮನಿಂದ ಬಂದಂತಹ ಅನೇಕಗಳು ಎಂದೋ ಒಂದು ದಿನ ಮತ್ತೆ ಅವೆಲ್ಲ ಬ್ರಹ್ಮನಲ್ಲಿಯೇ ಒಂದಾಗಿ ಹೋಗುತ್ತೆ. ಸೊ ದಿಸ್ ಬ್ರಹ್ಮ ವಿಲ್ ಆಲ್ಸೋ ಗೋ ಬ್ಯಾಕ್ ಟು ದಿ ಸೋರ್ಸ್. ಬ್ರಹ್ಮನಿಂದ ಬಂದಿರುವಂತಹ ಅನೇಕಗಳು ಬ್ರಹ್ಮನಲ್ಲಿಗೆ ಹೋಗುತ್ತೆ. ಫೈನಲಿ ಒಂದು ದಿನ ಬ್ರಹ್ಮ ವಿಲ್ ಆಲ್ಸೋ ಗೋ ಬ್ಯಾಕ್ ಟು ದಿ ಸೋರ್ಸ್. ಬ್ರಹ್ಮ ವಿಲ್ ಆಲ್ಸೋ ಗೋ ಬ್ಯಾಕ್ ಟು ದಿ ಸೋರ್ಸ್ ಅಂತಂದ್ರೆ ಬ್ರಹ್ಮ ಬಂದಿರುವಂತಹ ಸೋರ್ಸ್ ಯಾವುದು ಅಂತಂದ್ರೆ ಇಟ್ ಈಸ್ ಕಾಲ್ಡ್ ದಿ ಓಂ. ಹಿರಣ್ಯಗರ್ಭ, ಬ್ರಹ್ಮ ಹಿರಣ್ಯಗರ್ಭ, ದಟ್ ಹಿರಣ್ಯಗರ್ಭ ಈಸ್ ದಿ ಓಂ. ಹಾಗೆ ಆ ಅರ್ಥದಲ್ಲಿ. ಸೊ ಈ ವ್ಯಷ್ಟಿ ಸಮಷ್ಟಿ ಎನ್ನುವಂತಹದ್ದು ಅವೆಲ್ಲವೂ ಕೂಡ ಒಂದು ದಿನ ಕಣ್ಮರೆಯಾಗುವಂತಹದ್ದು. ಹೀಗೆ ಹೇಳಿದಾಗ ನಾವು ಅನೇಕ ಪುರಾಣಗಳಲ್ಲಿ ಮತ್ತು ಬೇರೆ ಬೇರೆ ಕಥೆಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಕೆಲವೊಂದುಗಳನ್ನು ನಾವು ಕೇಳಿರ್ತೀವಿ. ಅದೇನು ಅಂತಂದರೆ ದಿಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದಾಗ ಅವ್ರನ್ನ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತ ಹೇಳಿರೋದ್ರಿಂದ ಇವರುಗಳು ನಿರಂತರವಾಗಿ ಅವರವರ ಒಂದು ಆಕ್ಟಿವಿಟೀಸ್ನಲ್ಲಿ ಅವರವರುಗಳು ಸದಾಕಾಲ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ದೇವತೆಗಳು. ಸೊ ದೀಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಹವರಿಗೆ ಸಾವು ಇಲ್ಲ, ಅವರು ಸದಾ ಇರುವಂತಹವರು.
ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದಾಗ ಅವ್ರನ್ನ ತ್ರಿಮೂರ್ತಿ ಅಂತ ಕರೆದ್ರು ಕೂಡ ಅವರು ಒಂದು ಇನ್ಫ್ಯಾಕ್ಟ್ ಬ್ರಹ್ಮ ಹಿಮ್ಸೆಲ್ಫ್ ವಿಲ್ ಗೋ ಬ್ಯಾಕ್ ಟು ದಿ ಸೋರ್ಸ್ ಅಂತಂದಾಗ ದಿಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹವರು ಕೂಡ ಎಲ್ಲೋ ಒಂದು ದಿವಸ ಅವರು ಕೂಡ ಹೋಗುವಂತಹದ್ದು. ಆದರೂ ಕೂಡ ಇಲ್ಲಿ ಬಂದಿರೋ ಪ್ರಶ್ನೆ ಏನು ಅಂತಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದಾಗ ಸೃಷ್ಟಿಯನ್ನು ಹೊರತರುವಂತಹವನು ಬ್ರಹ್ಮ, ಸೃಷ್ಟಿಯನ್ನು ಪ್ರೊಟೆಕ್ಟ್ ಮಾಡುವಂತಹವನು ವಿಷ್ಣು, ಸೃಷ್ಟಿಯನ್ನು ಲಯ ಮಾಡುವಂತಹವನು ಮಹೇಶ್ವರ. ಸೊ ಅವರು ನಿರಂತರವಾಗಿ ಈ ಒಂದು ಸೃಷ್ಟಿಯ ಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದ್ರಿಂದ ಅವರುಗಳಿಗೆ ಸಾವು ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ. ಒಂದರ್ಥದಲ್ಲಿ ಹೇಳಬೇಕು ಅಂತಂದರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದಾಗ ದೇ ಡು ನಾಟ್ ಕಮ್ ಅಂಡರ್ ದಿ ಕ್ಲಚಸ್ ಆಫ್ ದಿ ಕಾರ್ಮಿಕ್ ಲಾಸ್ ಅಂತಂದರೆ, ಬ್ರಹ್ಮ ತಾನು ಮಾಡುವಂತಹ ಕರ್ತವ್ಯದಲ್ಲಿ, ಅದೇ ರೀತಿ ವಿಷ್ಣು ತಾನು ಮಾಡುವಂತಹ ಕರ್ಮದಲ್ಲಿ, ಮತ್ತು ಮಹೇಶ್ವರ ಅವನು ಮಾಡುವಂತಹ ಲಯ ಅಂತಂದರೆ ನಾಶವನ್ನು ಮಾಡುವಂತಹ ಈ ಒಂದು ಕರ್ತವ್ಯದಲ್ಲಿ ಆಲ್ ಆಫ್ ದೆಮ್ ದೇ ಆರ್ ನಾಟ್ ಅಂಡರ್ ದಿ ಕ್ಲಚಸ್ ಆಫ್ ದಿ ಪೊಟೆನ್ಷಿಯಾಲಿಟಿ ಅಂತಂದರೆ ಸಾಧ್ಯತೆ. ಈಗ ಸಾಮರ್ಥ್ಯ ಅಂತ ಹೇಳ್ತೀವಿ, ಭಗವಂತನ ಸಾಮರ್ಥ್ಯದ ಹಿಡಿತದಲ್ಲಿ ನಾವೆಲ್ಲ ಸಿಕ್ಕಿದ್ದೀವಿ ಅಂತಂದರೆ ಹೀ ಈಸ್ ಸರ್ವಶಕ್ತ. ಸೊ ಎಂದೋ ಒಂದು ದಿವಸ ನಾವೆಲ್ಲರೂ ಕೂಡ ಹುಟ್ಟು ಅಂತ ಆಗಿರೋದ್ರಿಂದ ಮುಂದೆ ನಮಗೆ ನಾಶ ಅಂತಂದರೆ ಮರಣ ಅನ್ನುವಂತಹದ್ದು ನಿಶ್ಚಿತ. ಈ ಭಾವದಲ್ಲಿ ಈ ರೀತಿ ನಡೀತಾ ಇದೆ ಪ್ರಪಂಚ, ಹುಟ್ಟು ಸಾವು ಅನ್ನೋ ಸೈಕಲ್ ಈ ಥರ ಇದೆ. ಬಟ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಈಸ್ ನಾಟ್ ದಿ ಅಲ್ಟಿಮೇಟ್. ಅವರು ಕೂಡ ಒಂದು ದಿವಸ ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ದಿ ಸೋರ್ಸ್. ಬಟ್ ಎಲ್ಲೋ ಒಂದು ಕಡೆ ಅವರುಗಳಿಗೆ ಸಾವು ಇಲ್ವ ಹಾಗಾರೆ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಸಿಗುವಂತಹ ಉತ್ತರ, ಸಾಮಾನ್ಯ ಮನುಷ್ಯರುಗಳು ಆದ ನಾವು ನಮಗೆ ಸಿಗುವಂತಹ ಸಾವು ಅವರುಗಳಿಗೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ದೇ ಡು ನಾಟ್ ಕಮ್ ಅಂಡರ್ ದಿ ಕ್ಲಚಸ್ ಆಫ್ ದಿ ಕಾರ್ಮಿಕ್ ಲಾಸ್. ಕಾರ್ಮಿಕ್ ಲಾಸ್ ಅಂತಂದರೆ ಕರ್ಮದ ನಿಯಮ ಅಂತ ಹೇಳ್ತಾರೆ. ಕರ್ಮದ ನಿಯಮ ಅಂತಂದ್ರೆ ಏನು ಅಂತಂದರೆ, ಯಾವುದೇ ಒಂದು ಕರ್ಮವನ್ನು ನಾನು ಮಾಡಿದೆ ಅಂತಂದಾಗ ಆ ಕರ್ಮಕ್ಕೆ ಒಂದು ಫಲ ಅನ್ನುವಂತಹದ್ದು ನಿಶ್ಚಿತ. ಒಂದು ಕರ್ಮವನ್ನು ನಾನು ಮಾಡಿದ್ದೀನಿ ಅಂತಂದ ಮೇಲೆ ಅದರ ಫಲವನ್ನು ನಾನು ಪಡ್ಕೋಬೇಕು ಮತ್ತು ಅದನ್ನು ನಾನು ಅನುಭವಿಸಬೇಕು. ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರುಗಳು ಮಾಡುವಂತಹ ಕರ್ಮದಲ್ಲಿ ಇಟ್ ವಿಲ್ ನಾಟ್ ಕಮ್ ಅಂಡರ್ ದಿ ಕಾರ್ಮಿಕ್ ಲಾಸ್ ಅಂತಂದರೆ ಅವರು ಮಾಡುವಂತಹ ಕರ್ಮಗಳು ಯಾವುದು, ಬ್ರಹ್ಮ ಮಾಡುವಂತಹ ಕರ್ಮ ಯಾವುದು ಅಂತಂದರೆ ಕ್ರಿಯೇಷನ್, ಸೃಷ್ಟಿಯನ್ನು ಹೊರತರುವಂತಹ ಕೆಲಸವನ್ನು ಬ್ರಹ್ಮ ಮಾಡ್ತಾನೆ. ಅವನು ಮಾಡಬೇಕಾದ್ರೆ ಅಲ್ಲಿ ಕರ್ತೃತ್ವ ಭಾವ ಇರೋದಿಲ್ಲ. ಬ್ರಹ್ಮ ಯಾವ ದೃಷ್ಟಿಯಿಂದ ಸೃಷ್ಟಿಯ ನಿರ್ಮಾಣವನ್ನು ಮಾಡ್ತಾನೆ ಅಂತಂದರೆ, ಇಟ್ ಈಸ್ ಮೈ ಧರ್ಮ ಟು ಕ್ರಿಯೇಟ್ ದಿ ವರ್ಲ್ಡ್, ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಕ್ರಿಯೇಟ್ ದಿ ವರ್ಲ್ಡ್, ಇಟ್ ಈಸ್ ಮೈ ಧರ್ಮ ಟು ಕ್ರಿಯೇಟ್ ದಿ ವರ್ಲ್ಡ್. ಅದೇ ರೀತಿ ವಿಷ್ಣು, ಇಟ್ ಈಸ್ ಮೈ ಧರ್ಮ ಟು ಪ್ರೊಟೆಕ್ಟ್. ಅದೇ ರೀತಿ ವಿಷ್ಣು ಹೇಳ್ತಾನೆ, ಇಟ್ ಈಸ್ ಮೈ ಕರ್ಮ, ಧರ್ಮ, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಡ್ಯೂಟಿ. ಎಲ್ಲೂ ಕೂಡ ಇದನ್ನು ಕರ್ಮದ ದೃಷ್ಟಿ ಅಂತಂದರೆ ಒಂದು ಫಲದ ನಿರೀಕ್ಷೆಯಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಬ್ರಹ್ಮ ಆಗಲಿ ವಿಷ್ಣು ಆಗಲಿ ಮಹೇಶ್ವರನಾಗಲಿ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ಬ್ರಹ್ಮ ಮತ್ತು ವಿಷ್ಣು ಅಂತ ಹೇಳಿದಾಗ ಸೃಷ್ಟಿಕರ್ತ ಸ್ಥಿತಿಕರ್ತ ಅಂತ ಹೇಳ್ತೀವಿ. ಮಹೇಶ್ವರನನ್ನು ನಾವು ಲಯಕರ್ತ ಅಂತ ಹೇಳಿದಾಗ ನಾವು ನೇರವಾಗಿ ಅರ್ಥ ಮಾಡ್ಕೊಳ್ಳುವಂತಹದ್ದು ಏನು ಅಂತಂದರೆ, ಈಶ್ವರ ಅಂತನ್ನೋನು ನಾಶವನ್ನು ಮಾಡ್ತಾನೆ. ದಟ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್ ಗಾಟ್. ಲಯಕರ್ತ ಅಂತಂದರೆ ಈಶ್ವರ ಅಥವಾ ಪರಮೇಶ್ವರ ನಾಶವನ್ನು ಮಾಡ್ತಾನೆ. ಸೊ ಇಲ್ಲಿ ಲಯ ಅನ್ನೋದಕ್ಕೆ ನಾವು ಆ ಅರ್ಥವನ್ನು ತಗೋತೀವಿ. ಬಟ್ ವೇದಾಂತ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಮಹೇಶ್ವರ ಲಯವನ್ನು ಮಾಡ್ತಾನೆ ಅಂತಂದರೆ ಅವನು ಒಂದು ಬದಲಾವಣೆಯನ್ನೇ ತರ್ತಾನೆ. ಯಾವ ರೀತಿಯ ಬದಲಾವಣೆಯನ್ನು ತರ್ತಾನೆ? ಬ್ರಹ್ಮ ಒಂದು ಸೃಷ್ಟಿಯನ್ನು ನಿರ್ಮಾಣ ಮಾಡಿ ಆಗಿದೆ, ಒಂದು ಉದ್ದೇಶವನ್ನು ಇಟ್ಕೊಂಡು ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದಾನೆ. ಅದೇ ರೀತಿ ವಿಷ್ಣು ಈ ಸೃಷ್ಟಿಯನ್ನು ಪೋಷಣೆ ಪಾಲನೆ ಅವೆಲ್ಲವನ್ನು ಮಾಡಿದ್ದಾನೆ.
ಮತ್ತು ಈ ಸೃಷ್ಟಿ ಬದಲಾಗಬೇಕು. ಸೊ ಮರುಸೃಷ್ಟಿ ಆಗಬೇಕು. ಮರುಸೃಷ್ಟಿ ಆಗಬೇಕು ಅಂತ ಹೇಳಿ ಪರಮಾತ್ಮ ಮಹೇಶ್ವರ ಅದರ ಬದಲಾವಣೆಗೆ ಕೈ ಹಾಕ್ತಾನೆ. ಅಂತಂದರೆ ಈ ಸೃಷ್ಟಿ ಹೋಗಿ ಮತ್ತೊಂದು ಸೃಷ್ಟಿ ಬರಬೇಕು. ಸೊ ಹಿ ಗಿವ್ಸ್ ದಿ ಸ್ಪೇಸ್ ಫಾರ್ ದಿ ನೆಕ್ಸ್ಟ್ ಸೃಷ್ಟಿ. ಬಟ್ ಆ ಸೃಷ್ಟಿ ಹೋಗಿ ಮತ್ತೊಂದು ಸೃಷ್ಟಿ ಬರಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದಿ ಸೋರ್ಸ್. ಆ ಸೋರ್ಸ್ಗೆ ಹೋಗುವಂತಹದ್ದನ್ನು ನಾವು ಪ್ರಳಯ, ಲಯ, ನಾಶ, ನಾವೆಲ್ಲ ಸತ್ತೋಗ್ಬಿಡ್ತೀವಿ. ಈ ರೀತಿ ಭಗವಾನ್ ಮಹೇಶ್ವರ ಅಂತಂದರೆ ಅವನು ಲಯಕರ್ತ, ಅವನು ಎಲ್ಲವನ್ನ ನಾಶ ಮಾಡ್ತಾನೆ ಅಂತ ನಾವು ತಿಳ್ಕೊತೀವಿ. ಸೊ ವೇದಾಂತದ ಒಂದು ಉತ್ತಮವಾದ ದೃಷ್ಟಿಕೋನದಿಂದ ನೋಡಬೇಕು ಅಂತಂದಾಗ ಇಲ್ಲಿ ಲಯ ಅನ್ನುವಂತಹದ್ದು ಈಸ್ ಎ ಬದಲಾವಣೆ ಫಾರ್ ದಿ ಮರುಸೃಷ್ಟಿ. ಸೊ ಇಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರು ಮೂರೂ ಜನಗಳು ಕೂಡ ಮಾಡ್ತಾ ಇರುವಂತಹ ಈ ಯಾವುದೇ ಕರ್ಮಗಳಲ್ಲಿ ಅಲ್ಲಿ ಕರ್ಮದ ನಿಯಮ ಅಂತ ನಾವೇನು ಹೇಳ್ತಾ ಇದ್ದೀವಿ, ಆ ನಿಯಮಗಳ ಹಿಡಿತಕ್ಕೆ ಇವುಗಳು ಯಾರು ಸಿಕ್ಕಿಲ್ಲ. ಯಾಕೆಂತಂದ್ರೆ ಇವುಗಳೆಲ್ಲ ಮಾಡ್ತಾ ಇರುವಂತಹದ್ದು ಇದು ಧರ್ಮ, ಇದು ರೆಸ್ಪಾನ್ಸಿಬಿಲಿಟಿ, ಇದು ಡ್ಯೂಟಿ, ಇಟ್ ಈಸ್ ಧರ್ಮ. ಈ ಹೆಸರಿನಲ್ಲಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಈ ಒಂದು ಕರ್ಮಫಲ ಅನ್ನುವಂತಹದ್ದು ತಟ್ಟೋದಿಲ್ಲ. ಇಲ್ಲಿ ನಾವೆಲ್ಲ ಏನು ಇಲ್ಲಿವರೆಗೆ ತಿಳ್ಕೊಂಡಿರ್ತೀವಿ ಅಂತಂದರೆ, ನಮಗೆ ಒಂದು ದೇಹ ಸಿಕ್ಕಿದೆ ಅಂತ ಹೇಳಿದಾಗ ಈ ದೇಹ ಸಿಕ್ಕಿರುವಂತಹದ್ದು ಕರ್ಮಾನುಸಾರ. ನಾವು ಹಿಂದೆ ಪೂರ್ವದಲ್ಲಿ ನಾವು ಮಾಡಿರುವಂತಹ ಒಳ್ಳೆಯ ಕೆಟ್ಟ ಆ ಎಲ್ಲ ಫಲಗಳಿಗೆ ಮಿಶ್ರಿತವಾಗಿ ಒಂದು ದೇಹ ಅನ್ನುವಂತಹದ್ದು ಸಿಕ್ಕಿದೆ. ಸಿಕ್ಕ ದೇಹದಲ್ಲಿ ಪುಣ್ಯಗಳನ್ನು ಅನುಭವಿಸ್ತೀವಿ. ಆ ರೀತಿಯ ಫಲ ಬಂದಾಗ, ಪಾಪದ ಫಲವನ್ನು ಅನುಭವಿಸಬೇಕಾಗಿ ಬಂದಾಗ ಸ್ವಲ್ಪ ದುಃಖ ಪಡ್ತೀವಿ. ಇಟ್ ಈಸ್ ಆಲ್ ಬಿಕಾಸ್ ನಾವೆಲ್ಲ ಕಾರ್ಮಿಕ್ ಲಾಸಲ್ಲಿ ಕರ್ಮಗಳನ್ನು ಮಾಡಿರ್ತೀವಿ. ಬಟ್ ಬ್ರಹ್ಮ, ವಿಷ್ಣು, ಮಹೇಶ್ವರ ಮಾಡಿರುವಂತಹದ್ದು, ಅವರು ಮಾಡಿರುವಂತಹ ಈ ಒಂದು ಕರ್ಮಗಳು ಅದು ಕಾರ್ಮಿಕ್ ಲಾಸ್ಗೆ ಒಳಪಟ್ಟಿಲ್ಲ, ಕರ್ಮದ ನಿಯಮಗಳಿಗೆ ಒಳಪಟ್ಟಿಲ್ಲ, ಅದನ್ನು ಮೀರಿ ಮಾಡಿರುವಂತಹದ್ದು. ಸೊ ಅದನ್ನು ಮೀರಿ ಮಾಡಿದ್ದಾರೆ ಅಂತಂದ ಮೇಲೆ ನಮಗೆ ಸಿಗೋ ಹಾಗೆ ಶರೀರ ಅಂತ ಬ್ರಹ್ಮನಿಗಾಗಿ, ವಿಷ್ಣುವಿಗಾಗಲಿ, ಮಹೇಶ್ವರನಿಗಾಗಲಿ ಆ ರೀತಿಯ ಒಂದು ನಮಗೆ ಸಿಗುವಂತಹ ಶರೀರ ಅವರಿಗೆ ಹುಟ್ಟು ಅನ್ನುವ ಹೆಸರಿನಿಂದ ಸಿಗೋದಿಲ್ಲ. ಬಿಕಾಸ್ ನಮ್ಮಲ್ಲಿ ನಿರಂತರವಾಗಿ ಸಂಸ್ಕಾರಗಳು ಆ್ಯಡ್ ಆಗ್ತಾ ಇರುತ್ತೆ. ಕರ್ಮ ಬೀಜಗಳು ಅಂತ ಕರಿತೀವಿ, ವಾಸನಾಗಳು ಅಂತ ಕರಿತೀವಿ. ಅವೆಲ್ಲವನ್ನ ಒಂದು ಶರೀರದ ನಂತರದಲ್ಲಿ ಮತ್ತೊಂದು ಶರೀರ ಸಿಗಬೇಕಾದ್ರೆ ಅದೆಲ್ಲ ಇಟ್ ವಿಲ್ ಕ್ಯಾಲ್ಕುಲೇಟ್. ಕರ್ಮ ಬೀಜಗಳು ಅಂತ ಹೇಳಿದಾಗ ಇಟ್ ವಿಲ್ ಕ್ಯಾಲ್ಕುಲೇಟ್. ಅದಕ್ಕೆ ಏನು ವೇದಾಂತ ಏನು ಹೇಳುತ್ತೆ ಅಂತಂದರೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಮರಣ ಅನ್ನುವಂಥದ್ದು ಇಟ್ ಈಸ್ ಫಾರ್ ದಿ ಫಿಸಿಕಲ್ ಶರೀರ, ಫಿಸಿಕಲ್ ಬಾಡಿಗೆ ಮಾತ್ರ. ಸೂಕ್ಷ್ಮ ಶರೀರ ಅನ್ನುವಂಥದ್ದು ಹಾಗೆ ಉಳ್ಕೊಂಡಿರುತ್ತೆ, ಸೂಕ್ಷ್ಮ ಶರೀರಕ್ಕೆ ಸಾವಿಲ್ಲ. ಸೊ ಯಾವಾಗ ಫಿಸಿಕಲ್ ಬಾಡಿ ಎನ್ನುವಂತಹದ್ದು ಅದು ನಾಶವಾಗುತ್ತೆ, ಆಗ ದಿಸ್ ವಾಸನಾಗಳು ಆ್ಯಂಡ್ ಕರ್ಮ ಬೀಜಗಳು ಇಟ್ ವಿಲ್ ಗೋ ಅಂಡ್ ಅಟ್ಯಾಚ್ ಟು ದಿ ಸೂಕ್ಷ್ಮ ಶರೀರ. ಎಗೈನ್ ಸೂಕ್ಷ್ಮ ಶರೀರ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ದಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್, ಚಿತ್ತ ಅಂತ ಹೇಳ್ತೀವಿ. ಸೊ ಯಾವಾಗ ಸ್ಥೂಲ ಶರೀರ ನಾಶವಾಗುತ್ತೆ, ಈ ಆಲ್ ಟೈಪ್ಸ್ ಆಫ್ ವಾಸನಾಸ್, ಕರ್ಮ ಬೀಜಗಳು ಇವೆಲ್ಲ ಹೋಗಿ ಆ ಸೂಕ್ಷ್ಮ ಶರೀರದಲ್ಲಿ ಸ್ಟೋರ್ ಆಗುತ್ತೆ. ಆವಾಗ ಸೂಕ್ಷ್ಮ ಶರೀರ ಏನು ಮಾಡುತ್ತೆ, ಯಾವ್ಯಾವ ರೀತಿಯ ಕರ್ಮಗಳನ್ನು ಮಾಡಿದೆ ಈ ದೇಹ, ಅವುಗಳೆಲ್ಲ ಯಾವ್ಯಾವ ರೀತಿಯಲ್ಲಿ ಉಳ್ಕೊಂಡಿದೆ, ಅವುಗಳನ್ನು ಅನುಭವಿಸೋದಕ್ಕೆ ಯಾವ ರೀತಿಯ ಶರೀರ ಬೇಕು, ಆ ಶರೀರ ಸಿಗೋವರೆಗೆ ಇಟ್ ವಿಲ್ ಬಿ ಇನ್ ದಿ ಅನ್ಮ್ಯಾನಿಫೆಸ್ಟ್ ಸ್ಟೇಟ್. ಅನ್ಮ್ಯಾನಿಫೆಸ್ಟ್ ಸ್ಟೇಟ್ ಅಂತಂದರೆ ಅಗೋಚರ, ಅವ್ಯಕ್ತ ರೂಪದಿಂದ ಸೂಕ್ಷ್ಮ ಶರೀರದಲ್ಲಿ ಈ ಜೀವ ಹೋಗಿ ಸೇರಿಕೊಂಡಿರುತ್ತೆ. ಸೊ ಅದರಿಂದ ಇಲ್ಲಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನಿಗೆ ಕೊಡುವಂತಹ ಆ ಉಪದೇಶದಲ್ಲಿ ಆ ನಾನು ಅನ್ನುವಂತಹದ್ದು ನಿರಂತರ ಅಂತ ಹೇಳಬೇಕಾದ್ರೆ ಈ ಒಂದು ಎಕ್ಸಾಂಪಲ್ನ ಕೊಡ್ತಾನೆ. ದೇಹ ಬದಲಾಗ್ತಾ ಇರುತ್ತೆ, ದಟ್ ನಾನು ಅನ್ನುವಂತಹದ್ದು ಈ ದೇಹಕ್ಕೆ ಅಟ್ಯಾಚ್ ಆಗುತ್ತೆ. ಈ ದೇಹದ ಸಾವಿನ ನಂತರದಲ್ಲಿ ಮತ್ತೊಂದು ಸೂಕ್ತವಾದ ದೇಹವನ್ನು ಆ ಸೂಕ್ಷ್ಮ ಶರೀರ ಕೊಡೋವರೆಗೆ ದಿಸ್ ನಾನು ವಿಲ್ ಬಿ ಇನ್ ದ ಅವ್ಯಕ್ತ ಫಾರಮ್
ಒನ್ಸ್ ದಿ ಸೂಕ್ಷ್ಮ ಶರೀರ ಇಟ್ ಡಿಸೈಡ್ಸ್ ಟು ಗಿವ್ ಒಂದು ಪರ್ಟಿಕ್ಯುಲರ್ ದೇಹ, ಅದು ಪ್ರಾಣಿ ಆಗಿರಬಹುದು, ಮನುಷ್ಯನಾಗಿರ್ಬೋದು, ಅದು ಏನೇ ಆಗಿರ್ಬೋದು. ಹಾಗೆ ಅಗೈನ್ ದಿಸ್ ನಾನು ವಿಲ್ ಗೋ ಆನ್ ಅಟ್ಯಾಚ್ ಟು ದಿಸ್. ಅಗೈನ್ ಆಫ್ಟರ್ ದ ಡೆತ್ ಆಫ್ ದಿಸ್ ಬಾಡಿ, ದಿಸ್ ನಾನು ವಿಲ್ ಗೋ ಬ್ಯಾಕ್ ಟು ದಿ ಸೂಕ್ಷ್ಮ ಶರೀರ ಅಂಡ್ ವಿಲ್ ಗೆಟ್ ದಿ ನೆಕ್ಸ್ಟ್ ಒನ್. ಸೊ ದಿಸ್ ನಾನು ಇಸ್ ನಿರಂತರ. ನೆಕ್ಸ್ಟ್ ಒನ್ ಯಾರು ಡಿಸೈಡ್ ಮಾಡೋದು? ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಚಿತ್ತದಲ್ಲಿ ಯಾವುದೇ ರೀತಿಯ ವಾಸನೆಗಳನ್ನು ಉಳಿಸ್ಕೊಳ್ಳದೆ ಇರುವಂತಹ ಕರ್ಮವನ್ನು ನಾವು ಮಾಡಬೇಕು. ಪತಂಜಲಿ ಯೋಗಶಾಸ್ತ್ರದಲ್ಲಿ ಇಟ್ ಸ್ಟಾರ್ಟ್ಸ್ ವಿತ್ ದಟ್. ಪತಂಜಲಿ ಏನು ಹೇಳ್ತಾರೆ ಅಂತಂದರೆ, ವಾಟ್ ಈಸ್ ಯೋಗ ಅಂತಂದಾಗ ಸಂಪೂರ್ಣವಾಗಿ ಚಿತ್ತವೃತ್ತಿ ಸಂಪೂರ್ಣವಾಗಿ ನಾಶವಾಗಬೇಕು, ನಿರೋಧ. ಆವಾಗ ಅದನ್ನೇ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರಿಗೆ ಯಾಕೆ ಸಾವಿಲ್ಲ ಅಥವಾ ಅವ್ರಿಗೆ ಯಾಕೆ ಹುಟ್ಟಿಲ್ಲ ಅಂತಂದಾಗ, ದೇರ್ ರೋಲ್ ಈಸ್ ಲೈಕ್ ದಿಸ್, ದೇ ಡು ನಾಟ್ ಕಮ್ ಅಂಡರ್ ದಿ ಕ್ಲಚಸ್ ಆಫ್ ದಿ ಕಾರ್ಮಿಕ್ ಲಾಸ್. ನಾವು ಮಾಡುವಂತಹದ್ದೆಲ್ಲ ಕರ್ಮದ ನಿಯಮಗಳಿಗೆ ಒಳಪಟ್ಟಿರೋದ್ರಿಂದ ನಮ್ಮ ಪ್ರತಿ ಕರ್ಮ ಅದರ ಫಲ ಅನ್ನುವಂತಹದ್ದು ಇಟ್ ವಿಲ್ ಗೋ ಅಂಡ್ ಗೆಟ್ ಅಟ್ಯಾಚ್ ಟು ದಿ ಚಿತ್ತ. ಅದರಲ್ಲಿ ವಾಸನಾ ರೂಪಗಳಾಗಿರುತ್ತೆ. ಸೊ ಅವುಗಳು ಡಿಸೈಡ್ ಮಾಡುತ್ತೆ ಯಾವ ಸಂದರ್ಭದಲ್ಲಿ ಯಾವ ಶರೀರ ಬೇಕು. ಈ ಒಂದು ಪರ್ಟಿಕ್ಯುಲರ್ ಫಲವನ್ನು ಅನುಭವಿಸ್ಬೇಕಾದ್ರೆ, ಆ ಫಲವನ್ನು ಅನುಭವಿಸ್ಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು, ಎಷ್ಟು ತಾಳ್ಮೆ ಇರಬೇಕು, ಯಾವ ರೀತಿಯ ದೇಹ ಬೇಕು, ಮನುಷ್ಯ ದೇಹ ಬೇಕಾ, ಪ್ರಾಣಿ ದೇಹ ಬೇಕಾ, ಕಲ್ಲಿನ ದೇಹ ಬೇಕಾ, ಅವನು ಏನು ಕರ್ಮ ಮಾಡಿರ್ತಾನೆ ಅದಕ್ಕೆ ತಕ್ಕಂತೆ ಅಂತಹ ಶರೀರ ಸಿಗಬೇಕು. ಇವನ ಧೃತರಾಷ್ಟ್ರ ಅವನಿಗೆ 100 ಜನ ಮಕ್ಕಳನ್ನು ಅವನು ಪಡಿಬೇಕು ಅನ್ನುವಂತಹದ್ದು ಒಂದ್ಸಲಿ ಡಿಸೈಡ್ ಆದಾಗ, 100 ಜನ ಮಕ್ಕಳನ್ನು ಸಾಕುವಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡೋದಕ್ಕೆ ಬೇಕಾಗುವಂತಹ ಕರ್ಮಗಳನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಧೃತರಾಷ್ಟ್ರ ಅನೇಕ ಜನ್ಮಗಳನ್ನು ಪಡ್ಕೋತಾನೆ. ಆ ನಂತರದಲ್ಲಿ ಅವನು ಎಲ್ಲ ರೀತಿಯ ಯೋಗ್ಯತೆಯನ್ನು ಸಂಪಾದನೆ ಮಾಡಿ ನೌ ಈಸ್ ಫಿಟ್ ಟು ಹ್ಯಾವ್ 100 ಸನ್ಸ್, ದೆನ್ ಹಿ ವಿಲ್ ಬಿಕಮ್ ಧೃತರಾಷ್ಟ್ರ. ಅಲ್ಲ ಅಂದರೆ ಆ 100 ಮಕ್ಕಳುಗಳ ಅವನಿಗೆ ಆಗೋ ಆ ಯೋಗ್ಯತೆ ಬರಬೇಕು. ಅಲ್ಲಿವರೆಗೆ ಬೇರೆ 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 ಜನ್ಮ. ಸೊ ಹಂಗಂದರೆ ಜನ್ಮಗಳು ಹೇಗೆ ಸಿಗುತ್ತೆ ಅಂತಂದರೆ, ಇಟ್ ಇಸ್ ಆಲ್ ದಿಸ್ ವಿಲ್ ಬಿ ಡಿಸೈಡ್ ಬೈ ನಮ್ಮ ಪೂರ್ವಾನುಸಾರ, ನಮ್ಮ ಕರ್ಮಫಲದ ಕರ್ಮ ಅನುಸಾರವಾಗಿ ನಮಗೆ ಸಿಗುವಂತಹದ್ದು. ಸೊ ಎಕ್ಸಾಕ್ಟ್ಲಿ ಇಟ್ಸ್ ಆಲ್ ಮೇಬಿ ಇಟ್ಸ್ ಆಲ್ ಸಮ್ ಸ್ಟೋರೀಸ್, ಬಿಕಾಸ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ವಿ ಗೆಟ್ ದಿ ಬಾಡಿ. ನಮಗೆ ನೆಕ್ಸ್ಟ್ ಬಾಡಿ ಯಾವ ಥರ ಸಿಗುತ್ತೆ, ಅಟ್ಲೀಸ್ಟ್ ನಮಗೆ ಒಂದು ಕ್ಲೂ ಇದ್ದಾಗ ನಾವು ಯಾವ ರೀತಿಯ ಕರ್ಮವನ್ನು ನಾವು ಮಾಡಬೇಕಾಗತ್ತೆ. ಸೊ ನಮ್ಮನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಏನಾದರೂ ಈಸ್ ದೇರ್ ಎನಿ ಚಾನ್ಸ್ ನಾವು ಕೂಡ ಹುಡುಕಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ವೇದಾಂತ ಇರಬಹುದು, ಶಾಸ್ತ್ರಗಳಿರ್ಬಹುದು, ಸತ್ಸಂಗದಲ್ಲಿರಬಹುದು, ಮಹಾಭಾರತ, ರಾಮಾಯಣ, ಅವುಗಳೆಲ್ಲ ಎಲ್ಲ ಲೈಫ್ನ ನೀನು ಹೇಗೆ ಕಟ್ಕೋಬೇಕು ಅನ್ನೋದನ್ನು ತಿಳಿಸುವಂತಹ ಗ್ರಂಥಗಳು ಇವೆಲ್ಲ. ಸೊ ಇಲ್ಲಿ ಧೃತರಾಷ್ಟ್ರನ ಒಂದು ಎಕ್ಸಾಂಪಲ್ ಕೊಟ್ಟಿರೋದು ಏನು ಅಂತಂದರೆ, ಈವನ್ 100 ಮಕ್ಕಳುಗಳನ್ನು ಅವನು ಒಬ್ಬ ತಂದೆಯಾಗಿ ಸಾಕಬೇಕು ಅಂತಂದರೆ ಅವನು ಎಷ್ಟು, ಅದಕ್ಕೆ ಒಬ್ಬ ಕಿಂಗೇ ಆಗಿರಬೇಕು ನೋಡಿ. ಸಾಮಾನ್ಯ ಮನುಷ್ಯನಿಗೆ ಆ ರೀತಿ ಆಗಿರಲಿಲ್ಲ. ಯಾಕೆಂದರೆ ಅಶ್ವತ್ಥಾಮನಿಗೆ ಹಾಲೇ ಸಿಗ್ತಿರಲಿಲ್ಲ, ದ್ರೋಣನ ಮಗನಿಗೆ ಒಂದೇ ಮಗ. ಸೊ ಇದೆಲ್ಲ ಕರ್ಮಾನುಸಾರ ಅಂತ ಅದಕ್ಕೆ ಹೇಳೋದು. ಕರ್ಮಾತಿಯೇರಿ ಅಂತಂದರೆ ಅದು ವರ್ಷಗಟ್ಟಲೆ ಓದಿದ್ರು ಅದು ತುಂಬ 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 ಇನ್ಫಾರ್ಮೇಷನ್ಸ್ ಇರುತ್ತೆ ಅದರಲ್ಲಿ. ಸೊ ಹೀಗೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನೋ ಈ ಒಂದು ವಿಚಾರಕ್ಕೆ ನಾವು ಬಂದಿದ್ವಿ. ಇಲ್ಲಿ ಬ್ರಹ್ಮ ಆಗಲಿ, ವಿಷ್ಣು ಆಗಲಿ ಅಥವಾ ಮಹೇಶ್ವರ ಆಗಲಿ, ಅವ್ರು ಯಾರು ಕೂಡ ಬ್ರಹ್ಮ ತನಗಾಗಿ ಸೃಷ್ಟಿಯನ್ನು ಕ್ರಿಯೇಟ್ ಮಾಡಲಿಲ್ಲ, ಜಗತ್ತನ್ನು ನಿರ್ಮಾಣ ಮಾಡಲಿಲ್ಲ. ಅದೇ ರೀತಿ ವಿಷ್ಣು ತನಗಾಗಿ ಸೃಷ್ಟಿಯನ್ನು ರಕ್ಷಣೆ ಮಾಡಲಿಲ್ಲ. ಮತ್ತು ಮಹೇಶ್ವರ ಅವನು ಕೂಡ ತನಗಾಗಿ ಈ ಸೃಷ್ಟಿಯನ್ನು ನಾಶ ಮಾಡಲಿಲ್ಲ. ಕೇವಲ ಇಲ್ಲಿ ಅವರವರು ರೋಲ್ಗಳನ್ನ ಮಾಡ್ತಾ ಬಂದರು. ಸೊ ಇಲ್ಲಿ ಮಹೇಶ್ವರ ಅವನ ರೋಲ್ ಯಾವುದು ಅಂತಂದರೆ ಜಸ್ಟ್ ಒಂದು ಬದಲಾವಣೆ ತರುವಂತಹದ್ದು ಸೃಷ್ಟಿ. ಅದು ವಿನಾಶ ಅಂತ ಅನ್ನಿಸ್ಕೊಳ್ಳುತ್ತೆ, ಪ್ರಳಯ ಅಂತ ಅನ್ನಿಸ್ಕೊಳ್ಳುತ್ತೆ, ಇನ್ನೂ ಏನೋ ಅನ್ನಿಸ್ಕೊಳ್ಳುತ್ತೆ. ಬಟ್ ಬಿಕಾಸ್ ಇಟ್ ಗಿವ್ಸ್ ಅ ಸ್ಕೋಪ್ ಫಾರ್ ದಿ ನೆಕ್ಸ್ಟ್ ಕ್ರಿಯೇಷನ್. ಸೊ ಅದು ನಮ್ಮ ಕಣ್ಣಿಗೆ ಅದು ನಾಶ, ಲಯ ಈ ರೀತಿ ಕಾಣಿಸುತ್ತೆ. ಸೊ ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಆಗದೇ ಇರೋಷ್ಟು ವಿಸ್ತಾರವಾಗಿ ಈ ಕರ್ಮಗಳು ಈ ರೀತಿ ವ್ಯಾಪಿಸಿರುತ್ತವೆ.
ಈ ಎಲ್ಲ ಕಾರಣಗಳಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತಂದಾಗ ದೋ ದೇ ಆರ್ ನಾಟ್ ಪರ್ಮನೆಂಟ್, ಅವರು ಕೂಡ ಈ ಲೋಕಕ್ಕೆ ಪರ್ಮನೆಂಟ್ ಅಲ್ಲ, ಆದರೆ ಅನಂತ ಕಾಲದವರೆಗೆ ಅವರು ಇರ್ತಾರೆ ಅಂತ ನಮ್ಮ ಶಾಸ್ತ್ರ ಹೇಳುತ್ತೆ. ಬ್ರಹ್ಮ ವಿಷ್ಣು ಮಹೇಶ್ವರ ಅನಂತ ಕಾಲದವರೆಗೆ ಅವರು ಇರ್ತಾರೆ. ನಮ್ಮ ಸನಾತನ ಧರ್ಮದಲ್ಲಿ, ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ, ವೇದಾಂತಗಳಲ್ಲಿ ನಮಗೆ ಹುಟ್ಟು ಮತ್ತು ಸಾವು ಅನ್ನುವಂತಹದ್ದು ಸಿಗೋದಕ್ಕೆ ಕಾರಣ ನಮ್ಮದೇ ಟೆಂಡೆನ್ಸೀಸ್ ಅಂತಂದರೆ ವಾಸನಾಗಳು, ಕರ್ಮಬೀಜಗಳು ಅಂತ ಹೇಳ್ತೀವಿ. ಹಾಗೂ ಇಲ್ಲಿ ಈ ತ್ರಿಮೂರ್ತಿಗಳಿಗೆ ಈ ರೀತಿ ಯಾವುದೇ ಕರ್ಮದ ಬೀಜಗಳಿಲ್ಲ, ವಾಸನಾಗಳಿಲ್ಲ, ಅವರುಗಳಲ್ಲಿ ಯಾವ ರೀತಿಯ ಸಂಸ್ಕಾರಗಳು ಕೂಡ ಅಲ್ಲಿ ಉಳ್ಕೊಂಡಿರೋದಿಲ್ಲ. ಸೊ ಹೀಗೆ ಅನೇಕ ಇಂತಹ ಸೂಕ್ಷ್ಮ ವಿಚಾರಗಳು ನಮಗೆ ಬಂದು ಕೆಲವೊಮ್ಮೆ ಅರ್ಥ ಆಗುತ್ತೆ, ಕೆಲವೊಮ್ಮೆ ಅರ್ಥ ಆಗಲಿಲ್ಲ. ಅರ್ಥ ಆಗದೇ ಇದ್ದಾಗ ನಾವೇನು ಹೇಳ್ತೀವಿ ಅಂತಂದರೆ ಅದು ಪ್ರಕೃತಿ ಧರ್ಮ ಅಂತ ಹೇಳ್ಬಿಡ್ತೀವಿ. ಸೊ ಆ ಒಂದು ದೃಷ್ಟಿಯಿಂದ ನೋಡಿದ್ರೆ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹದ್ದು ಅವರು ಕೂಡ ಅನಂತ ಕಾಲದವರೆಗೆ ಇರ್ತಾರೆ. ಆದರೆ ಅನಂತ ಕಾಲ ಅಂತ ಹೇಳ್ತಾ ಇದೆ ಅಷ್ಟೇ ಹೊತ್ತು ಆ ಯಾವಾಗ ಅನ್ನೋ ಒಂದು ಟೈಮ್ನ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇಲ್ಲ. ಸೊ ಇಲ್ಲಿ ಅನಂತ ಕಾಲ ಅಂತ ಕರೆದಿರೋದ್ರಿಂದ ಸೊ ಇದು ಕೂಡ ಒಂದು ಪ್ರಕೃತಿ ಧರ್ಮ ಆ ರೀತಿಯಲ್ಲಿ ನಾವು ಭಾವಿಸಬೇಕಾಗತ್ತೆ. ಸೊ ಇವರುಗಳ ಧರ್ಮ ಆ ರೀತಿಯಲ್ಲಿ ಇರೋದ್ರಿಂದ ಇವ್ರು ಯಾರಿಗೂ ಕೂಡ ಮನುಷ್ಯರಿಗೆ ಸಿಗುವಂತಹ ಹುಟ್ಟು ಸಾವು ಅನ್ನುವಂತಹದ್ದು ಆ ಒಂದು ಬರ್ತ್ ಅಂಡ್ ಡೆತ್ ಸೈಕಲ್ಗೆ ಇವರು ಸಿಕ್ಕಾಕೊಂಡಿಲ್ಲ. ಬಟ್ ಎಂಡ್ ಅಂತೂ ಇದ್ದೇ ಇದೆ, ಆ ಒಂದು ಅವತಾರ ಎಂಡ್ ಆಗ್ಲೇಬೇಕು. ಬರ್ತಿದ್ದೀನಿ. ಸೊ ಹೀಗೆ ಬಟ್ ಇನ್ ಸ್ಪೈಟ್ ಆಫ್ ದಿಸ್ ಅನ್ಇಮ್ಯಾಜಿನಬಲ್ ಲೆಂಥಿ ಟೈಮ್, ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋಷ್ಟು ವಿಸ್ತಾರವಾದ ಸಮಯದಲ್ಲಿ ಇವರುಗಳೆಲ್ಲ ಇರ್ತಾರೆ. ಅದನ್ನು ಒಂದು ಯುಗ, 4 ಯುಗಗಳನ್ನು ಸೇರಿ ಹೇಳ್ತೀವಿ. ಅದರಲ್ಲಿ ಎಷ್ಟೋ ಕಲ್ಪ ಆಗಬೇಕು, ಪ್ರಳಯ ಆಗಬೇಕು. ಆ ರೀತಿ ಅನೇಕ ಅನೇಕ ಅನೇಕಗಳನ್ನು ನಾವಿಲ್ಲಿ ಅನಂತ ಕಾಲ ಅಂತ ಕರೆದಿದ್ದೀವಿ. ಬಟ್ ಅನಂತ ಕಾಲ ಅಂತ ಹೇಳಿದಾಗ ಅದರ ತುದಿ ಯಾವುದಿರಬಹುದು? ಸೊ ಅದಕ್ಕೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒನ್ ಡೇ ಇನ್ ದಿ ಪ್ರಳಯ, ಯಾವತ್ತೋ ಒಂದು ದಿವಸ ಈ ಪ್ರಳಯ ಅನ್ನುವಂತಹದ್ದು ನಡೆದಾಗ ಎವ್ರಿಥಿಂಗ್ ವಿಲ್ ಗೋ ಬ್ಯಾಕ್ ಟು ದಿ ಸೋರ್ಸ್. ಪ್ರತಿಯೊಂದು ಕೂಡ ಇಟ್ ಹ್ಯಾಸ್ ಟು ಗೋ ಬ್ಯಾಕ್ ಟು ದಿ ಸೋರ್ಸ್. ಪ್ರತಿಯೊಂದು ಅಲ್ಲಿ ಹೋಗ್ತಾ ಇದೆ ಅಂತಂದಾಗ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವರುಗಳು ಕೂಡ ಅಲ್ಲಿ ಅವ್ಯಕ್ತ. ಅದಕ್ಕೆ ವೇದಾಂತ ಏನು ಹೇಳುತ್ತೆ ಅಂತಂದರೆ, ದಿಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದಾಗ ಅವರಲ್ಲಿ ಯಾವುದೇ ರೀತಿಯ ಒಂದು ಕಾರ್ಮಿಕ್ ಕರ್ಮದ ನಿಯಮಗಳು ಅವರಿಗೆ ಅಪ್ಲೈ ಆಗದೇ ಇರೋದ್ರಿಂದ ಅವರಲ್ಲಿ ಈ ಕರ್ಮದ ಬೀಜಗಳಾಗಲಿ, ಸಂಸ್ಕಾರಗಳಾಗಲಿ, ವಾಸನಾಗಳು ಯಾವುದೂ ಇಲ್ಲ. ಇನ್ ಸ್ಪೈಟ್ ಆಫ್ ದಟ್ ಅವರು ಕೂಡ ದೇ ಗೋ ಬ್ಯಾಕ್ ಟು ದಿ ಸೋರ್ಸ್ ಅಂತಂದಾಗ ಆ ಪ್ರಳಯದಲ್ಲಿ ಅವರು ಅವ್ಯಕ್ತರಾಗಿರ್ತಾರೆ. ಅಂಡ್ ಎಗೇನ್ ನವ ಸೃಷ್ಟಿಯಾದಾಗ ದೇ ಮ್ಯಾನಿಫೆಸ್ಟ್. ಈ ರೀತಿ ಹೇಳುತ್ತೆ ವೇದಾಂತ. ಅದು ಸಾವು ಅಂತ ಹೇಳ್ತಾ ಇಲ್ಲ, ಇಟ್ ವಿಲ್ ಗೋ ಅನ್ಮ್ಯಾನಿಫೆಸ್ಟ್, ಅವ್ಯಕ್ತ ರೂಪ. ಸೊ ಆಗ ಎಲ್ಲವೂ ಪ್ರಳಯದಲ್ಲಿ ಎಲ್ಲವೂ ಇನ್ಕ್ಲೂಡಿಂಗ್ ಬ್ರಹ್ಮ ವಿಷ್ಣು ಮಹೇಶ್ವರ ಎವ್ರಿಥಿಂಗ್ ವಿಲ್ ಗೋ ಬ್ಯಾಕ್ ಟು ದಿ ಸೋರ್ಸ್. ಹಾಗಾದ್ರೆ ಅಲ್ಲಿ ಏನೂ ಇಲ್ವಾ ಅಂತಂದರೆ ಅಲ್ಲಿ ಉಳ್ಕೊಳ್ಳುತ್ತೆ ಒಂದು. ಯಾವುದು ಅದು ಒಂದು ಉಳ್ಕೊಳ್ಳುವಂತಹದ್ದು ಅಂತಂದರೆ ದಟ್ ಈಸ್ ಕಾಲ್ಡ್ ಶುದ್ಧ ಪ್ರಜ್ಞೆ ಅಂತಂದರೆ ಪ್ಯೂರ್ ಕಾನ್ಷಿಯಸ್ನೆಸ್. ಇಟ್ ರಿಮೈನ್ಸ್ ಫಾರ್ ಎವರ್ ಬಿಕಾಸ್ ಇಟ್ ಈಸ್ ಎಟರ್ನಲ್. ದಟ್ ಪ್ಯೂರ್ ಕಾನ್ಷಿಯಸ್ನೆಸ್ ಈಸ್ ದಿ ಒನ್ ವಿಚ್ ಈಸ್ ಅನ್ಚೇಂಜಬಲ್ ರಿಯಾಲಿಟಿ. ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಆ ಒಂದು ಪ್ಯೂರ್ ಕಾನ್ಷಿಯಸ್ನೆಸ್ಗೆ ಆಗೋದಿಲ್ಲ. ಅಂತಹ ಪ್ಯೂರ್ ಕಾನ್ಷಿಯಸ್ನ ನಾವು ಭಗವಂತ, ಪರಮಾತ್ಮ, ದೇವರು ಈ ರೀತಿಯಲ್ಲಿ ಕರಿತೀವಿ. ಸೊ ಈ ದೇವತೆಗಳು ಅಂತ ಹೇಳುವ ಇವರು ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಕೂಡ ಒಂದು ರೀತಿಯಲ್ಲಿ ಬಂದು ಹೋಗುವಂತಹವರು. ಬಿಕಾಸ್ ಅವರು ಸೋರ್ಸ್ಗೆ ಹೋದಾಗ ಅವ್ಯಕ್ತರಾಗ್ತಾರೆ ಅಂತ ಹೇಳಿದ್ರು ಕೂಡ ದಿಸ್ ಮುಂದಿನ ಸೃಷ್ಟಿನಲ್ಲಿ ಅವರು ಬರ್ತಾರೆ, ಪ್ರಳಯದಲ್ಲಿ ಅವ್ಯಕ್ತವಾಗಿ ಹೋಗ್ತಾರೆ. ಸೊ ಈವನ್ ದಿಸ್ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬಂದು ಹೋಗುವಂತಹವ್ರು ಇವರುಗಳು. ಬಟ್ ಓಂ ಅಂತ ಹೇಳಿದಾಗ ದಿಸ್ ಓಂ ಅನ್ನುವಂತಹದ್ದು ಇಟ್ ಈಸ್ ನಿರಂತರ. ಬ್ರಹ್ಮ ವಿಷ್ಣು ಮಹೇಶ್ವರರಂತೆ ಬಂದು ಹೋಗುವಂತಹದ್ದಲ್ಲ ಇದು ಓಂ.
ಓಂ ಅನ್ನುವಂತಹದ್ದು ಸದಾ ಇರುವಂತಹ ಒಂದು ನಿತ್ಯ ಸತ್ಯ. ಬಟ್ ಹೀಗೆ ಹೇಳಿದಾಗ ಅಲ್ಲಿ ಒಂದು ಪ್ರಶ್ನೆ ಮಾಡ್ತಾರೆ. ಈಗ ಓಂಕಾರ ಅಂತ, ಓಂ ಅಂತಂದರೆ ಓಂಕಾರ ನಾದ, ಶಬ್ದ ಬ್ರಹ್ಮ ಅಂತ ಹೇಳಿ ಓಂನ ನಾನು ಚಾಂಟ್ ಮಾಡ್ತೀನಿ ಅಂತ ಹೇಳಿ ಓಂ ಅಂತ ನಾನು ಶುರು ಮಾಡಿದ್ರೆ ಆ ಓಂ ಅನ್ನುವಂತಹದಕ್ಕೆ ದೆರ್ ಈಸ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಇಟ್ ಹಸ್ ಗಾಟ್ ಎನ್ ಎಂಡಿಂಗ್ ಪಾಯಿಂಟ್. ದೆರ್ ಈಸ್ ಎನ್ ಎಂಡ್. ಓಂಕಾರ ಅನ್ನೋದು ಮುಗಿದೋಗ್ಬಿಡುತ್ತೆ. ಆ ಶಬ್ದ, ಆ ಓಂಕಾರವನ್ನು ನಾವು ಪಠಿಸಿದಾಗ ಆ ಶಬ್ದ ಪ್ರಾರಂಭವಾಗುತ್ತೆ ಮತ್ತು ಅದು ಮುಗಿದು ಹೋಗುತ್ತೆ, ಅದು ಶಬ್ದ. ಆದರೆ ಓಂ ಅನ್ನುವಂತಹದ್ದು ಸದಾಕಾಲ ಇರುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆಯಲ್ಲ. ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಓಂ ಅನ್ನುವಂತಹದ್ದು ಬೇರೆ ಎಲ್ಲ ಬಂದು ಹೋಗೋರ ಥರ ಅಲ್ಲ, ಅದು ನಿರಂತರವಾಗಿರುತ್ತೆ. ಬಟ್ ಈ ನಾದಬ್ರಹ್ಮ ಅಥವಾ ಶಬ್ದಬ್ರಹ್ಮ ಅಂತ ಹೇಳುವಂತಹ ಈ ಓಂ ಅನ್ನುವಂತಹದ್ದು ನಾವು ಚಾಂಟ್ ಮಾಡಿದಾಗ ಇಟ್ ಹಸ್ ಗಾಟ್ ಎ ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಆ ಓಂಕಾರ ಮುಗಿದಾಗ ಇಟ್ ಹಸ್ ಗಾಟ್ ಎನ್ ಎಂಡ್, ಅದು ಮುಗಿದೋಗುತ್ತೆ. ಬಟ್ ಓಂ ಅನ್ನುವಂತಹದ್ದು ನಿರಂತರ ಅಂತ ಇಲ್ಲಿ ಶಾಸ್ತ್ರ ಹೇಳ್ತಾ ಇದೆಯಲ್ಲ. ಹೌ ಟು ಅಂಡರ್ಸ್ಟ್ಯಾಂಡ್ ದಿಸ್? ಅದಕ್ಕೆ ಏನು ಹೇಳುತ್ತೆ ಶಾಸ್ತ್ರ ಅಂತಂದರೆ, ಓಂ ಅಂತ ಹೇಳಿ ಓಂಕಾರ ನಾದವನ್ನು ನಾವು ಪ್ರಾರಂಭ ಮಾಡಿದಾಗ ಅದು ಮುಂದಿನ ಕೆಲವು ಕ್ಷಣಗಳಲ್ಲಿ ಅದು ಮುಗಿದು ಹೋಗುತ್ತೆ, ಮುಕ್ತಾಯವಾಗುತ್ತೆ. ಸೊ ದಿಸ್ ಓಂ ಈಸ್ ಕಾಲ್ಡ್ ಮುಗಿದೋಗುವಂತಹ ಓಂ. ಇಲ್ಲಿ ಹೇಳ್ತಾ ಇರುವಂಥದ್ದು ಓಂ ಅಂತ ನಾವು ಪಠಣ ಮಾಡಿದಾಗ ಶಬ್ದ ಮೂಲಕವಾಗಿ ಅದು ಹೊರಹೊಮ್ಮುತ್ತೆ. ಶಬ್ದ ಮೂಲಕವಾಗಿ ಬಂದಂತಹ ಓಂಕಾರ ಪ್ರಾರಂಭವಾಗಿ ಮುಕ್ತಾಯವಾಗಿ ಹೋಗುತ್ತೆ. ಸೊ ಹೀಗೆ ಪ್ರಾರಂಭವಾಗಿ ಮುಕ್ತಾಯವಾಗುವಂತಹ ಈ ಓಂ ಈಸ್ ಕಾಲ್ಡ್ ದ ಫಿಸಿಕಲ್ ಓಂ, ಸ್ಥೂಲ ಓಂ. ಇದು ಕೂಡ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅಂದರೆ ಬಂದು ಹೋಗದೇ ಇರುವಂತಹ ಒಂದು ಓಂ, ಇಟ್ ಈಸ್ ಕಾಲ್ಡ್ ದಿ ಸಟಲ್ ಓಂ. ಸೂಕ್ಷ್ಮವಾದ ಓಂ ಅನ್ನುವಂತಹದ್ದು ನಿತ್ಯ ನಿರಂತರವಾಗಿ ಇಲ್ಲಿ ಇರುತ್ತೆ. ಇಟ್ ಈಸ್ ಕಾಲ್ಡ್ ದ ಇನ್ನರ್ ವೈಬ್ರೇಷನ್ ಅಂತ ಹೇಳ್ತಾರೆ, ಆರ್ ಇಟ್ ಈಸ್ ವೆರಿ ಡೀಪ್ ವಿತಿನ್ ಅಂತ ಹೇಳ್ತಾರೆ. ಸೊ ಈ ಒಂದು ಓಂ ಅನ್ನುವಂತಹದ್ದನ್ನು ಒಬ್ಬ ಸಾಧಕ ಹಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್ ಸಟಲ್ ಓಂ. ಅಂದರೆ ಈ ಸೂಕ್ಷ್ಮವಾದ ಓಮನ್ನು ಒಬ್ಬ ಯೋಗಿ ತನ್ನ ಯೋಗಿಕ್ ಪ್ರಾಕ್ಟೀಸ್ ಮೂಲಕ ಅದರ ಸತ್ಯತೆಯನ್ನು ಅವನು ಕಂಡುಕೋಬಹುದು. ಒಬ್ಬ ಸಾಧಕ ಹಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್ ಎಸ್, ಆ ಸ್ಥೂಲ ಫಾರ್ಮ್ ಆಫ್ ಓಂ ಅನ್ನುವಂತಹದ್ದು ಮುಗಿದು ಹೋಗುತ್ತೆ. ಬಟ್ ಡೀಪ್ ವಿತಿನ್ ಆ ಓಂ ಅನ್ನುವಂತಹದ್ದು ಇದೆ, ಈಗಲೂ ಇದೆ, ಅವಾಗಲೂ ಇತ್ತು, ಮುಂದೇನೂ ಇದೆ ಅನ್ನುವಂತಹ ಎಕ್ಸ್ಪೀರಿಯನ್ಸ್ ಅವನಿಗಾಗತ್ತೆ. ಯಾವಾಗ ಆಗತ್ತೆ ಅಂತಂದರೆ ಇಟ್ ಈಸ್ ಇನ್ ಹಿಸ್ ವೆರಿ ಕ್ವೈಟ್ ಕಾಂಟಂಪ್ಲೇಷನ್. ಅಂತಂದರೆ ಅವನು ಒಂದು ಧ್ಯಾನಾವಸ್ಥೆಯಲ್ಲಿದ್ದಾಗ ಧ್ಯಾನದ ಮೂಲಕ ಅದನ್ನು ಅವನು ಸಿದ್ಧಿಸ್ಕೋತಾನೆ. ಸೊ ಯೋಗಶಾಸ್ತ್ರದಲ್ಲಿ ಮತ್ತು ವೇದಾಂತದಲ್ಲಿ ಈ ರೀತಿ ಓಂ ಅಂತ ಹೇಳಿದಾಗ ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಇಲ್ಲಿ ಯೋಗಿಕ್ ಪ್ರಾಕ್ಟೀಸ್ ಮೂಲಕ ಒಬ್ಬ ಸಾಧಕ ಆ ಓಂನ ನಿರಂತರವಾಗಿ ಅವನು ಅದನ್ನು ಅನುಭವಿಸಬಹುದು ಅನ್ನುವಂತಹದ್ದನ್ನು ನಾವುಗಳು ಕೂಡ ಭ್ರಮರಿ ಪ್ರಾಣಾಯಾಮದ ಮೂಲಕ ಅದನ್ನು ನಾವು ಕೂಡ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ನಾವು ಮಾಡಬಹುದು. ನಾವು ಧ್ಯಾನಾವಸ್ಥೆ ಅಂತ ಹೇಳಿ ಮನಸ್ಸನ್ನು ಶಾಂತಗೊಳಿಸಿ ಒಂದು ಕಡೆ ನಾವು ಒಂದು ನಮಗೆ ಅನುಕೂಲಕರವಾದ ಆಸನದಲ್ಲಿ ನಾವು ಕುಳಿತು ಶಾಂತವಾದ ಮನಸ್ಸಿನ ಮೂಲಕ ಧ್ಯಾನಾವಸ್ಥೆಗೆ ಹೋಗಿ ನಮ್ಮ ಎರಡೂ ಹೆಬ್ಬೆರಳುಗಳಿಂದ ನಮ್ಮ ಈ ಕಿವಿಯ ರಂಧ್ರವನ್ನು ನಾವು ಗಟ್ಟಿಯಾಗಿ ಅದುಮೆ ಹಿಡ್ಕೊಂಡಾಗ ಹೊರಪ್ರಪಂಚದ ಅಷ್ಟೂ ಶಬ್ದಗಳು ಸ್ತಬ್ಧವಾದ ಅನುಭವಗಳ ಜೊತೆನಲ್ಲಿ ಡೀಪ್ ವಿತಿನ್ ಅಲ್ಲೊಂದು ಹಮ್ಮಿಂಗ್ ಸೌಂಡ್ ದಟ್ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್. ಆ ಹಮ್ಮಿಂಗ್ ಸೌಂಡು ಸದಾ ಇರುತ್ತೆ. ಅದರ ಜೊತೆಯಲ್ಲಿ ಉಸಿರನ್ನ ತಗೊಂಡು ಮತ್ತೆ ನಾವು ಉಸಿರನ್ನ ಬಿಡುವಂತಹ ಪ್ರಯತ್ನದಲ್ಲಿ ಮತ್ತೆ ನಾವು ಓಂಕಾರವನ್ನು ಹೇಳ್ತೀವಿ. ನಾವು ಹೇಳುವಂತಹ ಆ ಓಂ ಈಸ್ ಸ್ಥೂಲ ಫಾರ್ಮ್ ಓಂ. ನಾವು ಹೇಳುವಂತಹ ಓಮು ಪ್ರಾರಂಭವಾಗಿ ಮುಗಿದು ಹೋಗುತ್ತೆ. ಅದು ಮುಗಿದ ನಂತರ ಕೂಡ ನಮ್ಮ ಹೆಬ್ಬೆರಳುಗಳು ಕಿವಿಯನ್ನು ಬಲವಾಗಿ ಅದುಮಿರೋದ್ರಿಂದ
ಹೊರ ಪ್ರಪಂಚದ ಅಷ್ಟೂ ಶಬ್ದಗಳು ಸ್ತಬ್ಧವಾದರೂ ಕೂಡ ಸ್ಟಿಲ್ ವಿ ಆರ್ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಟ್ ಸೌಂಡ್. ಸೊ ದಟ್ ಸೌಂಡ್ ಈಸ್ ಆಲ್ವೇಸ್ ದೇರ್ ಇನ್ ದಿಸ್ ಯೂನಿವರ್ಸ್. ಸೊ ಅದನ್ನು ಇಲ್ಲಿ ಯೋಗಶಾಸ್ತ್ರ ಕೂಡ ಹೇಳುತ್ತೆ. ಬಟ್ ಅಕಾರ್ಡಿಂಗ್ ಟು ವೇದಾಂತ, ಇದು ಯೋಗಶಾಸ್ತ್ರ ಹೇಳಿರುವಂಥದ್ದು, ಬಟ್ ಅಕಾರ್ಡಿಂಗ್ ಟು ವೇದಾಂತ ಇಟ್ ಸೇಸ್ ದ ಇನ್ನರ್ ವೈಬ್ರೇಷನ್ ಅಂತ ಕರೆಯುತ್ತೆ. ದ ಹಮ್ಮಿಂಗ್ ಸೌಂಡ್ ಈಸ್ ದಿ ಎಕ್ಸ್ಪ್ರೆಷನ್ ಆಫ್ ದಿ ಅಲ್ಟಿಮೇಟ್ ರಿಯಾಲಿಟಿ ಆಫ್ ದಿ ಬ್ರಹ್ಮನ್. ಆ ಇನ್ನರ್ ವೈಬ್ರೇಷನ್, ಆ ಮೂಲಕ ಹಮ್ಮಿಂಗ್ ಸೌಂಡ್ ಅಂತ ನಾವೇನು ಗುರುತಿಸ್ತೀವಿ, ದಟ್ ಈಸ್ ದಿ ಅಲ್ಟಿಮೇಟ್ ರಿಯಾಲಿಟಿ ಆಫ್ ದಿ ಬ್ರಹ್ಮನ್. ಇದು ಯಾವಾಗ ಆಗುತ್ತೆ ಅಂತಂದರೆ, ಮನಸ್ಸು ಶಾಂತವಾದ ನಂತರದಲ್ಲಿ ಚಿತ್ತದಲ್ಲಿ ಬಹಳ ನಿಷ್ಠೆಯಿಂದ ನಾವು ಧ್ಯಾನ ಮಾಡಿದಾಗ ಸಂಸ್ಕಾರ ರೂಪದಲ್ಲಿ ಈ ಒಂದು ಹಮ್ಮಿಂಗ್ ಸೌಂಡ್ ಅದು ಇರೋಂತಹದ್ದನ್ನು ವ್ಯಕ್ತಪಡಿಸುತ್ತೆ. ದಿಸ್ ಹಮ್ಮಿಂಗ್ ಸೌಂಡ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಪ್ಯೂರ್ ಕಾನ್ಷಿಯಸ್ನೆಸ್. ಸೊ ಓನ್ಲಿ ಎ purified mind can experience this humming sound. So ಈ ಓಂ ಅನ್ನುವಂತಹದ್ದು ಈಸ್ ವೆರಿ ನ್ಯಾಚುರಲ್ ಸೌಂಡ್. ಸೊ ದಿಸ್ ಸೌಂಡ್ ಈಸ್ ನಾಟ್ ಕ್ರಿಯೇಟೆಡ್. ಈಗ ನಾವು ಮಾತನಾಡ್ತಾ ಇರುವಂತಹದ್ದು ಇದೆಲ್ಲ, ದೀಸ್ ಆರ್ ಆಲ್ ವಿ ಹ್ಯಾವ್ ಕ್ರಿಯೇಟೆಡ್ ದಿಸ್ ಸೌಂಡ್. ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಮಾತನಾಡ್ತೀವಿ, ಕಿರ್ಚ್ತೀವಿ, ಹಾಡು ಹೇಳ್ತೀವಿ. All these are the created sounds. These sounds we have created through talking, through singing. We create the sound. Since it is creation, creation has to end. But the ultimate sound of the Brahman, that humming sound, the vibration of that sound is deep within, is forever. ದಟ್ ಈಸ್ ಫಾರ್ ಎವರ್. ಆದ್ದರಿಂದ ಓಂ ಅನ್ನುವಂತಹದ್ದು ಇಟ್ ಈಸ್ ಎ ವರ್ಡ್, ಇಟ್ ಈಸ್ ಎ ಲೆಟರ್, ಅದು ಅಕ್ಷರ, ಅದು ಪದ. ಇಟ್ ಈಸ್ ಎ ಸೌಂಡ್, ಇಟ್ ಈಸ್ ಎ ಸಿಂಬಲ್. ಹೀಗೆ ಅನೇಕ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ನಾವು ಗುರುತಿಸ್ತೀವಿ. ಬೇರೆ ಬೇರೆ ಅನೇಕ ಅಕ್ಷರಗಳು ಕೂಡ ಈ ಓಂ ಮೂಲಕ ಹೊರಬರುತ್ತೆ. ಬಂದಿರುವಂತಹ ಅನೇಕಗಳು ಮತ್ತೆ ಮತ್ತೆ ಹೋಗ್ತಾ ಇರುತ್ತೆ. ಬಟ್ ಓಂ ಅನ್ನುವಂತಹದ್ದು ಈ ರೀತಿ ಬಂದು ಹೋಗುವಂತಹದ್ದಲ್ಲ, ಇದು ಸದಾ ಇರುವಂತಹದ್ದು. ಅದನ್ನು ಇಲ್ಲಿ ಈ ಮಂತ್ರದಲ್ಲಿ ಏತತ್ ಏವಾಕ್ಷರಂ ಬ್ರಹ್ಮ, ಏತತ್ ಏವಾಕ್ಷರಂ ಪರಂ, ದಿಸ್ ಈಸ್ ವೆರಿ ಶ್ರೇಷ್ಠ. ಪರಂ ಅಂತಂದರೆ ಬಹಳ ಶ್ರೇಷ್ಠ. ಅಂಡ್ ಏತತ್ ಏವಾಕ್ಷರಂ ಜ್ಞಾತ್ವ, ಯಾವಾಗ ಒಬ್ಬ ಸಾಧಕ ಜ್ಞಾತ್ವ ಅಂತಂದರೆ ಇವುಗಳನ್ನು ತಿಳ್ಕೊತಾನೆ, ಆಗ ದಿಸ್ ಓಂಕಾರ ಯೋ ಯದಿಚ್ಛತಿ ತಸ್ಯ ತತ್, ಆ ಸಾಧಕನಿಗೆ ಅವನಿಗೆ ಏನು ಬೇಕು ಅಂತ ಹೇಳಿ ಅವನ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಿರ್ತಾನೆ. ಆ ಸಂಕಲ್ಪದ ಬಯಕೆಗಳನ್ನು ಅದು ಪೂರ್ಣಗೊಳಿಸುತ್ತೆ. ಸೊ ದಿಸ್ ಓಂಕಾರ, ದಿಸ್ ಓಂ ವಿಲ್ ಗಿವ್ ಹಿಮ್ ಎವ್ರಿಥಿಂಗ್. ಸೊ ದೇ ವಿಲ್ ಗೆಟ್ ಇಟ್ ವಿತೌಟ್ ಫೇಲ್. ಅದರಿಂದ ಈ ವಿಚಾರದಲ್ಲಿ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಓಂ ಅನ್ನುವಂತಹದ್ದು ನಿತ್ಯ ನಿರಂತರ ಶಬ್ದ, ಅದು ಸದಾ ಇರುವಂತಹ ಪರಮಾತ್ಮ ಬ್ರಹ್ಮನ ದಿ ಅಲ್ಟಿಮೇಟ್ ಸೌಂಡ್. ಅದು ಈ ವಿಚಾರದಲ್ಲಿ ಭರವಸೆ ಕಳ್ಕೋಬಾರ್ದು. ಯಾಕೆಂದರೆ ಎಕ್ಸಾಕ್ಟ್ಲಿ ಲೈಕ್ ನಚಿಕೇತ ಯಾವುದೇ ಸಂದರ್ಭದಲ್ಲೂ ಕೂಡ ಅವನು ಭರವಸೆಯನ್ನು ಕಳೆದುಕೊಳ್ಳಿಲ್ಲ. ಅವನಿಗೆ ಹಿ ವಾಂಟೆಡ್ ದಿ ಅಲ್ಟಿಮೇಟ್ ಟ್ರೂತ್. ಪ್ರತಿ ಸಂದರ್ಭದಲ್ಲೂ ಅನೇಕ ಬೇರೆ ಬೇರೆ ಪರೀಕ್ಷೆಗಳಿಗೆ ಒಳಪಟ್ಟ. ಬಟ್ ಅಂತಿಮವಾಗಿ ಅವನಿಗೇನು ಬೇಕಾಗಿತ್ತು ಅದು ಅವನು ಗಳಿಸಿಕೊಳ್ಳುವುದರಲ್ಲಿ ಯಶಸ್ಸು ಕಂಡ. ಆದ್ದರಿಂದ ದೃಢವಾದ ನಿಶ್ಚಯವನ್ನು ಹೊಂದಬೇಕು ಅಂತ ಹೇಳ್ತಾರೆ. ಸೊ ಏತತ್ ಏವಾಕ್ಷರಂ ಬ್ರಹ್ಮ, ದಿಸ್ ಓಂ ಇಟ್ ಸೆಲ್ಫ್ ಈಸ್ ಬ್ರಹ್ಮ. ಅದರಿಂದ ಅವನನ್ನು ಸಗುಣ ಬ್ರಹ್ಮ ಆ ರೀತಿಯಲ್ಲಿ ನೋಡಬೇಕು ಅಂತಂದರೆ ಯು ವಿಲ್ ಗೆಟ್ ಇಟ್ ಇನ್ ಸಗುಣ ಬ್ರಹ್ಮರೂಪ, ಅಥವಾ ನಿರ್ಗುಣ ನಿರಾಕಾರ ಬ್ರಹ್ಮನ ರೂಪದಲ್ಲಿ ನಾನು ನೋಡ್ತೀನಿ, ಆ ರೀತಿಯಲ್ಲಿ ನಾನು ಸಾಧನೆ ಮಾಡ್ತೀನಿ ಅಂತಿದ್ದಾಗ ದಿಸ್ ಓಂ ವಿಲ್ ಗಿವ್ ಯು ದಟ್. ಜೊತೆಗೆ ಈ ಓಂ ಅನ್ನುವಂತಹದ್ದು ಇಟ್ ಈಸ್ ಹಿರಣ್ಯ ಗರ್ಭ ಮತ್ತು ಇಟ್ ಈಸ್ ವೆರಿ ಪರಂ ಅಂತಂದರೆ ಶ್ರೇಷ್ಠ. ಸೊ ಹೀಗೆ
ಈ ಓಂನ ಬಗ್ಗೆ ಎಲ್ಲ ರೀತಿಯಿಂದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಂತಹ ಸಾಧಕ ವಾಟ್ ಎವರ್ ಹಿ ವಿಶಸ್, ನನಗೆ ಏನೆಲ್ಲ ಬೇಕು ಅಂತ ಹೇಳಿ ಅದಕ್ಕಾಗಿ ಅವನು ಸಾಧನೆಯನ್ನು ಮಾಡಿರ್ತಾನೆ, ಅವೆಲ್ಲವನ್ನು ಅವನು ಗಳಿಸ್ಕೊತಾನೆ. ಸೊ ಓಂ ಈಸ್ ಎಟರ್ನಲ್ ಟ್ರೂತ್. ದಿಸ್ ಈಸ್ ಅಬೌಟ್ ಈ ಒಂದು ಓಂಕಾರದ ಸ್ವರೂಪವನ್ನು ತಕ್ಕ ಮಟ್ಟಿಗೆ ಅಂತಂದರೆ ಆಗಷ್ಟೇ ಅವನು ಹೇಳಿದ್ದಾನೆ, ಹೇ ನಚಿಕೇತ, ನೀನು ಕೇಳ್ತಾ ಇದೆಯಲ್ಲ, ದಟ್ ರಿಯಾಲಿಟಿ ವಿಚ್ ಈಸ್ ಬಿಯಾಂಡ್ ಧರ್ಮ ಆ್ಯಂಡ್ ಅಧರ್ಮ, ವಿಚ್ ಈಸ್ ಬಿಯಾಂಡ್ ಕಾರ್ಯಕಾರಣ, ಆ ಥರ ಎಲ್ಲ ನೀನು ಕೇಳ್ತಾ ಇದೆಯಲ್ಲ, ಎಸ್ ದರ್ ಈಸ್ ಒನ್ ಸಚ್ ರಿಯಾಲಿಟಿ ದಟ್ ಈಸ್ ಓಂ ಅಂತ ಹೇಳಿ ಓಂನ ಇಂಟ್ರಡಕ್ಷನ್ ಕೊಟ್ಟಿದ್ದಾನೆ. ಮತ್ತು ಈ ಓಂ ಅನ್ನುವಂತಹದ್ದು ಹೇಗೆ ಎಲ್ಲವುಗಳಿಗೆ ಆಧಾರ ಅನ್ನುವಂತಹದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ಅದನ್ನು ಮತ್ತೊಂದು ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.